ಹಾಯ್ ಹಲೋ ನಮಸ್ತೆ. ಎಲ್ಲರಿಗೂ ಕೂಡ ಕಲ್ಯಾಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮಯ್ಯ ಸಿದ್ದೇಶ್ ದಿದ್ಗಿ. ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದಾಗಿ ನಾವು ಇತಿಹಾಸ ಸರಣಿಯ ಮೊದಲ ಸಂಚಿಕೆಯನ್ನು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಕೂಡ ಈ ದಿನದ ತರಗತಿಗೆ ಆತ್ಮೀಯವಾದಂಥ ಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ದಿನದ ತರಗತಿಯನ್ನು ಪ್ರಾರಂಭಿಸೋಣ. ನೋಡ್ರಿ, ಇತ್ತೀಚಿನ ಕಾಲಘಟ್ಟದೊಳಗೆ ನಡೆಯುವಂಥ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇತಿಹಾಸದ ಮೇಲೆ ಅನೇಕ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಆ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಇತಿಹಾಸ ಎಂದರೇನು, ಇತಿಹಾಸದ ಅರ್ಥವೇನು, ಇತಿಹಾಸದ ಬಗ್ಗೆ ಅನೇಕ ವಿದ್ವಾಂಸರು ನೀಡಿದಂಥ ವಾಕ್ಯಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಪಡೆಯೋಣ. ಹಾಗಾದರೆ ಪ್ರಾರಂಭದೊಳಗೆ ನಾವು ಹೇಳ್ತೀವಿ, ಜವಾನ್ ಪದವಿಯಿಂದ ದಿವಾನ್ ಪದವಿಯವರೆಗೆ ನಮ್ಮ ಡ್ರೀಮ್ ಜಾಬನ್ನು ಪಡಿಬೇಕಾಗಿತ್ತಪ್ಪ ಅಂತೀರ ನಾವು ಇತಿಹಾಸವನ್ನು ಓದಲೇಬೇಕು. ಹಾಗಾದರೆ ಇತಿಹಾಸವನ್ನು ನಾವು ಎಲ್ಲ ಸಮಾಜ ವಿಜ್ಞಾನಗಳ ತಾಯಿ ಅಥವಾ ಮಾತೃ ಅಂತ ಹೇಳಿ ಕರಿತೀವಿ ಇದನ್ನು. ಹಾಗಾದರೆ ನೋಡಿ, ಎಲ್ಲ ಮಾನವಿಕ ಶಾಸ್ತ್ರಗಳ ಒಂದು ರಾಣಿ ಸಬ್ಜೆಕ್ಟ್ ಅಂತ ಯಾವುದನ್ನು ಕರಿತೀವಪ್ಪ ಅಂತ ಹೇಳಿದ್ರೆ ನಾವು ಇತಿಹಾಸವನ್ನು ಕರಿತೀವಿ. ಹಾಗಾದ್ರೆ ಇತಿಹಾಸ ಇದು ಕೇವಲ ಇಸ್ವಿಗಳನ್ನ ಅಥವಾ ಘಟನೆಗಳನ್ನ ಅಥವಾ ರಾಜರಾಣಿಯರ ಸಂಬಂಧಿತ ಕಥೆಗಳನ್ನು ಹೇಳುವಂಥ ಶಾಸ್ತ್ರವಲ್ಲ. ಇದು ಬದಲಾಗಿ ಏನಪ್ಪಾ ಅಂತೀರ, ಇತಿಹಾಸ ಅನಾಗರಿಕತೆಯಿಂದ ನಾಗರಿಕತೆಗಳಿಗೆ ಮಾನವ ಹೇಗೆ ತನ್ನ ಬೆಳವಣಿಗೆಯನ್ನು ಕಂಡುಕೊಂಡ ಅನ್ನೋದ್ರ ಬಗ್ಗೆ ಹೇಳುವಂಥದ್ದು ಯಾವುದಪ್ಪ ಅಂತೀರ, ಇತಿಹಾಸದ. ಹಾಗಾದ್ರೆ ನೋಡ್ರಿ, ಇತಿಹಾಸ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಮಂಗನಾಗಿದ್ದಂಥ ಮಾನವ ಮಂಗಳ ಗ್ರಹಕ್ಕೆ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಹೊಂದಿದ ಅಥವಾ ಮಂಗಳ ಗ್ರಹಕ್ಕೆ ಹೆಜ್ಜೆಯನ್ನು ಇಡುವಂಥ ಮಟ್ಟದೊಳಗೆ ಯಾವ ರೀತಿಯೊಳಗೆ ಹಂತ ಹಂತವಾಗಿ ಬೆಳವಣಿಗೆಯನ್ನು ಹೊಂದಿದ ಅನ್ನೋದ್ರ ಮೇಲೆ ಬೆಳಕು ಚೆಲ್ಲುವಂಥ ಶಾಸ್ತ್ರ ಯಾವುದಪ್ಪ ಅಂತ ಹೇಳಿದ್ರೆ ಇತಿಹಾಸ. ಹಾಗಾದ್ರೆ ಸಾಮಾನ್ಯವಾಗಿ ಇತಿಹಾಸ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಮಾನವನ ಜೀವನದಲ್ಲಿ ಏನು ನಡೆಯಿತು, ಏಕೆ ನಡೆಯಿತು, ಯಾವುದಕ್ಕಾಗಿ ನಡೆಯಿತು ಹಾಗೂ ಯಾವ ವಿಚಾರಕ್ಕಾಗಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಹೇಳುವಂಥ ಶಾಸ್ತ್ರವೇ ಯಾವುದಪ್ಪ ಅಂತೀರ, ಇತಿಹಾಸ. ಹಾಗಾದ್ರೆ ಇತಿಹಾಸ ಅಂದ್ರೆ ಏನಂದ್ರೆ, ಗತಿಸಿದ ಘಟನೆಗಳನ್ನ ಚಾರಿತ್ರಿಕ ಕ್ರಮದಲ್ಲಿ ವಿವರಿಸುವಂಥದ್ದನ್ನ ಇತಿಹಾಸ ಅಂತೇಳಿ ಕರಿತೀವಿ. ಅಂದ್ರೆ ಈ ಹಿಂದೆ ನಡೆದಂಥ ಘಟನೆಗಳನ್ನ ಕ್ರಮಬದ್ಧವಾಗಿ ಚಾರಿತ್ರಿಕ ರೂಪದೊಳಗೆ ವಿವರಿಸುವಂಥದ್ದನ್ನ ನಾವು ಇತಿಹಾಸ ಅಂತ ಕರೆದ್ರೆ, ಆದ್ರೆ ಇದೇ ಇತಿಹಾಸವನ್ನ ನಾವು ಆಂಗ್ಲ ಭಾಷೆಯೊಳಗೆ ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಹಿಸ್ಟ್ರಿ ಅಂತ ಹೇಳಿ ಕರಿತೀವಿ. ನೋಡ್ರಿ, ಇತಿಹಾಸವನ್ನ ಆಂಗ್ಲ ಭಾಷೆಯೊಳಗೆ ನಾವ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ಹಿಸ್ಟ್ರಿ ಅಂತ ಕರೆದ್ವಿ. ಹಾಗಾದ್ರೆ ಹಿಸ್ಟ್ರಿ ಅನ್ನೋ ಪದದ ಮೂಲ ಪದ ಯಾವುದು, ಇದು ಯಾವ ಭಾಷೆಯಿಂದ ಬಂದಿದೆ? ಹಾಗಾದ್ರೆ ಹಿಸ್ಟ್ರಿ ಅನ್ನೋ ಪದದ ಮೂಲ ಪದ ಯಾವುದಪ್ಪ ಅಂತೀರ, ಹಿಸ್ಟೋರಿಯಾ. ಈ ಹಿಸ್ಟೋರಿಯಾ ಅನ್ನೋ ಶಬ್ದ ಐತಲ್ಲ, ಇದು ಗ್ರೀಕ್ ಮೂಲದಿಂದ ಬಂದಿದೆ. ನಾಳೆ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆ ಏನಿರ್ತದಪ್ಪ ಅಂತೀರ, ಹಿಸ್ಟ್ರಿ ಅನ್ನೋ ಪದದ ಮೂಲ ಪದವಾಗಿರುವಂತ ಹಿಸ್ಟೋರಿಯಾ ಇದು ಯಾವ ಭಾಷೆಯ ಪದಪ್ಪ ಅಂತೀರ, ಗ್ರೀಕ್ ಭಾಷೆಯ ಪದವಾಗಿದೆ. ಹಾಗಾದ್ರೆ ಹಿಸ್ಟೋರಿಯಾ ಅಂದ್ರೆ ಏನು? ಹಾಗಾದ್ರೆ ಹಿಸ್ಟೋರಿಯಾ ಅರ್ಥ ಏನಂತ ಹೇಳಿದ್ರೆ, ಹಿಸ್ಟೋರಿಯಾ ಎಂದರೆ ತನಿಖೆ. ನೋಡ್ರಿ, ಹಿಸ್ಟೋರಿಯಾ ಎಂದರೆ ತನಿಖೆ, ವಿಚಾರಣೆ ಅಥವಾ ಅನ್ವೇಷಿಸು ಅಥವಾ ಹುಡುಕಾಡು ಎಂದರ್ಥ. ನೋಡ್ರಿ, ಹಿಸ್ಟೋರಿಯಾ ಅನ್ನೋ ಪದದ ಅರ್ಥ ಏನಪ್ಪಾ ಅಂತೀರ, ತನಿಖೆ ಮಾಡು, ವಿಚಾರಣೆ ಮಾಡು, ಅನ್ವೇಷಣೆ ಮಾಡು, ಹುಡುಕಾಡು ಎಂದರ್ಥ. ತದನಂತರ ಏನು? ಹಾಗಾದ್ರೆ ಇತಿಹಾಸ ಅನ್ನೋ ಪದ ಇದು ಕನ್ನಡ ಭಾಷೆಯ ಪದನ ಅಥವಾ ಇದು ಕನ್ನಡ ಭಾಷೆಯ ಪದ ಅಲ್ಲ ಅಂದ್ರೆ ಯಾವ ಭಾಷೆಯ ಪದಪ್ಪ ಅಂತ ಹೇಳಿದ್ರೆ ಇದು ಸಂಸ್ಕೃತ ಭಾಷೆಯ ಪದ. ನಾವೆಲ್ಲರೂ ಕೂಡ ಇತಿಹಾಸ ಅಂದ ತಕ್ಷಣನೇ ಕನ್ನಡ ಅಂತ ಅನ್ಕೊಂತೀವಿ, ಆದ್ರೆ ಇತಿಹಾಸ ಅನ್ನೋ ಪದ ಇದು ಸಂಸ್ಕೃತ ಭಾಷೆಯ ಪದ ಆಗಿದೆ. ಈ ಇತಿಹಾಸವನ್ನ ಬಿಡಿಸಿ ಬರೆದಂತ ಸಂದರ್ಭದೊಳಗ ಯಾವ ರೀತಿ ಅರ್ಥವನ್ನು ಕೊಡ್ತದಪ್ಪ ಅಂತಿದ್ರೆ ಇತಿ ಅಧಿಕ್ ಅ ಅಧಿಕ್ ಅಸ್. ನೋಡಿ, ಈ ಮೂರು ಶಬ್ದಗಳ ಮಿಶ್ರಣವೇ ಯಾವುದಪ್ಪ ಅಂತೀರ, ಇತಿಹಾಸ. ಈ ಇತಿಹಾಸ ಅನ್ನೋ ಶಬ್ದ ಏನಪ್ಪಾ ಅಂತೀರ, ಇದು ಸಂಸ್ಕೃತ ಭಾಷೆಯ ಮೂಲದ್ದಾಗಿದೆ. ಹಾಗಾದ್ರೆ ಇತಿ ಅಂದ್ರೆ ಏನು? ಇತಿ ಅಂದರೆ ಹೀಗೆ. ನೋಡ್ರಿ, ಇತಿ ಅಂದರೆ ಏನು? ಹೀಗೆ. ಆ ಎಂದರೆ ಏನಪ್ಪಾ ಅಂದ್ರೆ ಖಚಿತವಾಗಿ, ಅಸ್ ಎಂದರೆ ನಡೆದಿತ್ತು ಎಂದರ್ಥ. ಅಂದ್ರೆ ಇದರ ಒಟ್ಟಾರೆ ಅರ್ಥ ಏನಪ್ಪಾ ಅಂತೀರ, ಹೀಗೆ ಖಚಿತವಾಗಿ ನಡೆದಿತ್ತು ಎಂಬುದನ್ನ ಇತಿಹಾಸ ಪದದ ಅರ್ಥವಾಗಿದೆ. ಹಾಗಾದ್ರೆ ಇಂಥ ಇತಿಹಾಸವನ್ನ ಬರಲಿಕ್ಕೆ ಪ್ರಾರಂಭ ಮಾಡಿದಂತ ಮೊಟ್ಟ ಮೊದಲ ದೇಶ ಯಾವುದಪ್ಪ ಅಂತೀರ, ಅದು
ಗ್ರೀಕ್ ದೇಶ. ನೋಡ್ರಿ, ಮೊಟ್ಟ ಮೊದಲು ಇತಿಹಾಸವನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು ಯಾವುದಪ್ಪ ಅಂತೀರ? ಗ್ರೀಕ್ ದೇಶ. ಹಾಗಾಗಿ ಗ್ರೀಕ್ ದೇಶವನ್ನ ನಾವು ಇತಿಹಾಸ ಕಲೆಯ ತವರು ಮನೆ ಅಂತೇಳಿ ಕರಿತೀವಿ. ನೋಡ್ರಿ, ಇತಿಹಾಸ ಕಲೆಯ ತವರು ಮನೆ ಅಂತೇಳಿ ಯಾವ ದೇಶವನ್ನ ಕರಿತೀವಪ್ಪ ಅಂತೀರ? ಗ್ರೀಕ್ ದೇಶವನ್ನ ಕರಿತೀವಿ. ಯಾಕೆ ಈ ದೇಶವನ್ನ ನಾವು ಇತಿಹಾಸ ಕಲೆಯ ತವರು ಮನೆ ಅಂತೇಳಿ ಕರಿತೀವಪ್ಪ ಅಂತೀರ? ಇತಿಹಾಸವನ್ನ ಮೊಟ್ಟ ಮೊದಲ ಬಾರಿಗೆ ಸಿಸ್ಟಮೆಟಿಕ್ ಆಗಿ ವೈಜ್ಞಾನಿಕವಾಗಿ ಬರೀಲಿಕ್ಕೆ ಪ್ರಾರಂಭ ಮಾಡಿದಂಥ ದೇಶ ಯಾವುದಪ್ಪ ಅಂತೀರ? ಅದು ಗ್ರೀಕ್ ದೇಶ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಪ್ಪ ಅಂತೀರ? ಇತಿಹಾಸ ಕಲೆಯ ತವರು ಮನೆಯ ದೇಶ ಅಂತೇಳಿ ಕರಿತೀವಿ. ತದನಂತರ ಹಾಗಾದ್ರೆ ಇತಿಹಾಸದ ವಿವಿಧ ಹೆಸರುಗಳೇನು? ಯಾವ ಯಾವ ಭಾಷೆಯೊಳಗೆ ಇತಿಹಾಸಕ್ಕೆ ತನ್ನದೇ ಆದಂಥ ಹೆಸರು ಹೊಂದಿದಪ್ಪ ಅಂತೀರ? ಕನ್ನಡದೊಳಗೆ ಇತಿಹಾಸವನ್ನ ನಾವು ಚರಿತ್ರೆ ಅಂತೇಳಿ ಕರಿತೀವಿ. ಇತಿಹಾಸ ಅನ್ನೋ ಪದ ನಿಮ್ಗೆ ಆಲ್ರೆಡಿ ಗೊತ್ತು, ಇದು ಸಂಸ್ಕೃತ ಭಾಷೆಯ ಪದ. ಅರಬ್ಬಿಕ್ ಭಾಷೆಯೊಳಗೆ ಇತಿಹಾಸವನ್ನ ನಾವು ತಾರಿಕ್ ಅಂತ ಹೇಳಿ ಕರಿತೀವಿ. ಗ್ರೀಕ್ ಭಾಷೆಯೊಳಗೆ ಇತಿಹಾಸವನ್ನ ಹಿಸ್ಟೋರಿಯಾ ಅಂತ ಹೇಳಿ ಕರಿತೀವಿ. ಜರ್ಮನ್ ಭಾಷೆಯೊಳಗೆ ಇತಿಹಾಸವನ್ನ ಗೆಸ್ಟ್ ಹಿಸ್ಟ್ರಿ ಅಥವಾ ಜಿಸಿಸೈ ಅಂತ ಹೇಳಿ ಕರಿತೀವಿ. ಆಂಗ್ಲ ಭಾಷೆಯೊಳಗೆ ಸರ್ವೇ ಸಾಮಾನ್ಯ ಗೊತ್ತದ ಇದನ್ನ ಹಿಸ್ಟ್ರಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇತಿಹಾಸ ನಮ್ಗೆ ಯಾಕೆ ಬೇಕು? ಇತಿಹಾಸವನ್ನ ಓದುವುದರಿಂದ ಮಾನವನಿಗೆ ಆಗುವಂತ ಪ್ರಯೋಜನಗಳೇನು? ಇತಿಹಾಸದಿಂದ ಮಾನವನಿಗೆ ಆಗುವಂತ ಲಾಭಗಳೇನಪ್ಪಾ ಅಂತಾರೆ? ಇತಿಹಾಸ ಇದು ಜ್ಞಾನ ಭಂಡಾರ. ಪ್ರಪಂಚದ ಬಹುತೇಕ ದೇಶಗಳ ಅಥವಾ ಪ್ರಪಂಚದ ಎಲ್ಲ ವಿಧದ ಮಾನವನ ಬಗೆಗೆ ನಾಲೆಜ್ ಕೊಡುವಂಥದ್ದು ಯಾವುದಪ್ಪ ಅಂತಾರೆ? ಇತಿಹಾಸ. ಇದರಿಂದಾಗಿ ಮನುಷ್ಯನ ಬೌದ್ಧಿಕ ಭಂಡಾರ ಹೆಚ್ಚಾಗ್ತದ, ಅವನ ಸ್ಮರಣ ಶಕ್ತಿ ಕೂಡ ಹೆಚ್ಚಾಗ್ತದ. ಇದು ಯಾವುದನ್ನ ಹೇಳ್ತದಪ್ಪ ಅಂತೀರ? ಇತಿಹಾಸ ನಮಗೆಲ್ಲವನ್ನು ಕೂಡ ಕಲಿಸಿಕೊಡ್ತದ. ಅದೇ ರೀತಿ ಇತಿಹಾಸದಿಂದ ಆಗುವಂತ ಮತ್ತೊಂದು ಪ್ರಯೋಜನ ಏನಪ್ಪಾ ಅಂತೀರ? ಇತಿಹಾಸ ದೇಶಾಭಿಮಾನವನ್ನ ಮೂಡಿಸುತ್ತದೆ. ನೋಡಿ, ಇತಿಹಾಸದೊಳಗೆ ನಾವು ಅನೇಕ ನಾಡು ನುಡಿಗಾಗಿ ಪ್ರಾಣ ಕೊಟ್ಟಂತ ಅನೇಕ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡೋದ್ರಿಂದಾಗಿ ನಮ್ಮಲ್ಲಿ ರಾಷ್ಟ್ರಪ್ರೇಮ ಮೂಡುತ್ತದೆ. ಇದು ನೈತಿಕತೆಯನ್ನ ಬೆಳೆಸದ, ಮನುಷ್ಯನನ್ನ ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ಮಾರ್ಪಾಡು ಮಾಡ್ತದ. ಜೊತೆಗೆ ಇದು ನಮ್ಮ ಕನಸಿನ ಉದ್ಯೋಗವನ್ನು ಪಡೀಲಿಕ್ಕೆ ಸಹಾಯಕಾರಿ ಕೂಡ ಆಗಿದೆ. ಹಾಗಾದರೆ ಇಂಥ ಇತಿಹಾಸದ ಕೈ ಬರಹದ ವ್ಯವಸ್ಥಿತ ಅಧ್ಯಯನವನ್ನ ನೋಡ್ರಿ, ಕೈ ಬರಹದ ವ್ಯವಸ್ಥಿತ ಅಧ್ಯಯನವನ್ನ ಏನೆಂದು ಕರೆಯುತ್ತಾರೆ ಅಂತೇಳಿ 2008ರ PU ಲೆಕ್ಚರ್ ಪ್ರಶ್ನೆ ಪತ್ರಿಕೆಯೊಳಗೆ ಈ ಒಂದು ಪ್ರಶ್ನೆ ಕೇಳಿದ್ರು. ಹಾಗಾದ್ರೆ ಇದರ ಮೊದಲ ಆಪ್ಷನ್ಸ್ ಏನಪ್ಪಾ ಅಂತಾರೆ? ರೇಖಾಚಿತ್ರಶಾಸ್ತ್ರ. ಸೆಕೆಂಡ್ ಒನ್ ಯಾವ್ದಪ್ಪ ಅಂತಾರೆ? ಭಾಷಾಶಾಸ್ತ್ರ. ಥರ್ಡ್ ಒನ್ ಪ್ರಾಚೀನ ಲಿಪಿಶಾಸ್ತ್ರ. ಫೋರ್ತ್ ಒನ್ ಯಾವ್ದಪ್ಪ ಅಂತಾರೆ? ಸಿಗಿಲೋಗ್ರಫಿ ಅಂತೇಳಿ. ನೋಡಿ ಆತ್ಮೀಯ ಸ್ಪರ್ಧಾರ್ಥಿಗಳೇ, PU ಲೆಕ್ಚರರ್ 2008ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತ ಪ್ರಶ್ನೆ ಏನಪ್ಪಾ ಅಂತೀರ? ಕೈ ಬರಹದ ವ್ಯವಸ್ಥಿತ ಅಧ್ಯಯನವನ್ನು ಡ್ಯಾಶ್ ಎಂದು ಕರೆಯಲಾಗಿದೆ. ಏನಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತೀರ? ಪ್ರಾಚೀನ ಲಿಪಿಶಾಸ್ತ್ರ. ಹಾಗಾದ್ರೆ ಪ್ರಾಚೀನ ಲಿಪಿಶಾಸ್ತ್ರವನ್ನ ನಾವು ಇನ್ನೊಂದು ಹೆಸರಿನಲ್ಲಿ ಏನ್ ಕರಿತೀವಪ್ಪ ಅಂತೀರ? ಅಥವಾ ಆಂಗ್ಲ ಭಾಷೆ ಒಳಗೆ ಇದನ್ನ ಏನಂತ ಕರಿತೀವಪ್ಪ ಅಂತೀರ? ಗ್ರಾಫೋಲಜಿ ಅಂತ ಹೇಳಿ ಕರೀತಾರೆ. ನೋಡಿ, ಏನಂತ ಹೇಳಿದ್ರೆ ದ ಸ್ಟಡಿ ಆಫ್ ಹ್ಯಾಂಡ್ ರೈಟಿಂಗ್ ಈಸ್ ನೌನ್ ಆಸ್ ಗ್ರಾಫೋಲಜಿ ಅಂತೇಳಿ. ಅಥವಾ ನೂರಾರು ವರ್ಷಗಳಿಂದ ಅಥವಾ ಸಾವಿರಾರು ವರ್ಷಗಳಿಂದ ಇದು ಏನ್ ಬೆಳವಣಿಗೆ ಹೊಂದಿದಪ್ಪ ಅಂತೀರ? ನಾವು ಕೈ ಬರಹದ ವ್ಯವಸ್ಥಿತ ಅಧ್ಯಯನವನ್ನ ಗ್ರಾಫೋಲಜಿ ಅಂತಾನೆ ಕರಿತೀವಿ, ಅಥವಾ ಇದನ್ನ ಪ್ರಾಚೀನ ಲಿಪಿಶಾಸ್ತ್ರ ಅಂತೇಳಿ ಕೂಡ ಕರೀತಾರೆ. ಹಾಗಾದ್ರೆ ಇಂಥ ಶಾಸ್ತ್ರದ ಪಿತಾಮಹ ಯಾರು? ಅಥವಾ ಇತಿಹಾಸದ ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಪ್ಪ ಅಂತೇಳಿ ನೋಡಿ, ಅರ್ಥಶಾಸ್ತ್ರದ ಪಿತಾಮಹವನ್ನ ಆಡಮ್ ಸ್ಮಿತ್ ಅಂತೇಳಿ ಕರಿತೀವಿ. ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಅದೇ ರೀತಿ ಇತಿಹಾಸದ ಪಿತಾಮಹ ಯಾರಪ್ಪ ಅಂತೀರ? ಹೆರೋಡೋಟಸ್. ಈತನ ಶ್ರೇಷ್ಠ ಕೃತಿ ಯಾವ್ದಪ್ಪ ಅಂತೀರ? ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂತೇಳಿ. ಇದು ಯಾವ ಕಾಲಘಟ್ಟದೊಳಗೆ ರಚಿಸಲ್ಪಟ್ಟದಪ್ಪ ಅಂತೀರ? ನೋಡ್ರಿ, ಕ್ರಿಸ್ತಪೂರ್ವ 499ರಿಂದ 479ರ ಕಾಲಘಟ್ಟದೊಳಗೆ ಈ ಒಂದು ಕೃತಿ ರಚಿಸಲ್ಪಟ್ಟದ. ನೋಡ್ರಿ, ಕ್ರಿಸ್ತಪೂರ್ವದ ಲಕ್ಷಣ ಏನಪ್ಪಾ ಅಂತೀರ? ಏರಿಕೆಯಿಂದ ಇಳಿಕೆ ಕ್ರಮದೊಳಗೆ ಬರುತ್ತದ. ಹಾಗಾಗಿ ಈ ಒಂದು ಕೃತಿ ಕ್ರಿಸ್ತಪೂರ್ವ 499ರಿಂದ 479ರ ಕಾಲಘಟ್ಟದಲ್ಲಿ ರಚಿಸಲ್ಪಟ್ಟಂತ ಶ್ರೇಷ್ಠ ಕೃತಿ ಯಾವ್ದಪ್ಪ ಅಂತೀರ? ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್. ಇದರ ಕರ್ತೃ ಯಾರಪ್ಪ ಅಂತೀರ? ಹೆರೋಡೋಟಸ್. ಯಾರಪ್ಪ ಅಂತೀರ? ಇತಿಹಾಸದ ಪಿತಾಮಹ. ಈ ಒಂದು ಕೃತಿಯ ಮಹತ್ವವೇನಂತ ಹೇಳಿದ್ರೆ, ಪರ್ಷಿಯನ್ ಯುದ್ಧಗಳ ಬಗ್ಗೆ ಬೆಳಕು ಚೆಲ್ಲುವಂತ ಅಥವಾ ಮಾಹಿತಿ ನೀಡುವಂತ ಒಂದು ಕೃತಿ. ಇದನ್ನ ಬರೆದವ್ರು ಯಾರಪ್ಪ ಅಂತ ಹೇಳಿದ್ರೆ ಹೆರೋಡೋಟಸ್. ಹಾಗಾದ್ರೆ ಇತಿಹಾಸದ ಪಿತಾಮಹ ಹೆರೋಡೋಟಸ್ ಅಂತ ಗೊತ್ತಾಯ್ತು.
ಅದೇ ರೀತಿ ಭಾರತೀಯ ಇತಿಹಾಸದ ಪಿತಾಮಹ ಯಾರಪ್ಪ ಅಂತೀರ ಕಲ್ಹಣ. ಈತನ ಕೃತಿ ಯಾವ್ದಂತೀರ ರಾಜತರಂಗಿಣಿ. ನೋಡ್ರಿ, ಕಲ್ಹಣನ ಕೃತಿ ಯಾವ್ದಪ್ಪ ಅಂತೀರ ರಾಜತರಂಗಿಣಿ. ಇದು ಯಾವಾಗ ರಚಿಸಲ್ಪಟ್ಟದಪ್ಪ ಅಂತೀರ ನೋಡ್ರಿ, ಇದು ಯಾವಾಗ ರಚಿಸಲ್ಪಟ್ಟದಪ್ಪ ಅಂತೀರ 1148 ಕ್ರಿಸ್ತ ಶಕ 1148 ಈ ಒಂದು ಕೃತಿ ರಚಿಸಲ್ಪಟ್ಟದ. ಈ ಕೃತಿಯ ಮಹತ್ವವೇನಪ್ಪ ಅಂತೀರ ಕಾಶ್ಮೀರದ ಬಗ್ಗೆ ಮಾಹಿತಿ ನೀಡುತ್ತದ ಅಥವಾ ಕಾಶ್ಮೀರದ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವಂತ ಶ್ರೇಷ್ಠ ಕೃತಿ ಯಾವ್ದಪ್ಪ ಅಂತೀರ ರಾಜತರಂಗಿಣಿ. ಈ ರಾಜತರಂಗಿಣಿ ಕೃತಿಯನ್ನ ಬರೆದೋರು ಯಾರಪ್ಪ ಅಂತೀರ ಕಲ್ಲಣ. ಕಲ್ಲಣನನ್ನ ನಾವು ಏನಂತ ಕರಿತೀವಪ್ಪ ಅಂತೀರ ಭಾರತೀಯ ಇತಿಹಾಸದ ಪಿತಾಮಹ ಅಂತೇಳಿ ಕರಿತೀವಿ. ಅದೇ ರೀತಿ ಈ ಒಂದು ಚಾಪ್ಟರ್ ಮೇಲೆ ಅಥವಾ ಈ ಒಂದು ಮುಖ್ಯ ಅಂಶದ ಮೇಲೆ ಅನೇಕ ಕ್ವಶನ್ಗಳನ್ನ ಈ ಒಂದು ಹಿಂದೆ ನಡೆದಂತ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ. ಅದೇ ರೀತಿ ಏನಪ್ಪಾ ಅಂತಾರೆ SDA 2015 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂತ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಮಧ್ಯಯುಗದ ಕಾಲದಲ್ಲಿ ಸಂಸ್ಕೃತದಲ್ಲಿ ರಚಿತವಾದಂತ ಮೊದಲ ಐತಿಹಾಸಿಕ ಕೃತಿ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ಸ್ 1 ಪೃಥ್ವಿರಾಜ್ ವಿಜಯ, ಸೆಕೆಂಡ್ 1 ರಾಜತರಂಗಿಣಿ, ಮೂರನೇದೇನಪ್ಪಾ ಅಂತೀರ ಅಮ್ಮೀರ ವಿಜಯ, 4 ಏನಪ್ಪಾ ಅಂತೀರ ರಾಜಕಾಲ ನಿರ್ಣಯ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತೀರ ರಾಜತರಂಗಿಣಿ. ನೋಡ್ರಿ, ರಾಜತರಂಗಿಣಿ ಮಧ್ಯಯುಗದ ಕಾಲದಲ್ಲಿ ಸಂಸ್ಕೃತದಲ್ಲಿ ರಚಿತವಾದಂತ ಮೊದಲ ಐತಿಹಾಸಿಕ ಕೃತಿ. ಇದರ ಕರ್ತೃ ಯಾರಪ್ಪ ಅಂತೀರ ಕಲ್ಹಣ. ನೋಡ್ರಿ, ಇದರ ಕರ್ತೃ ಯಾರಪ್ಪ ಅಂತೀರ ಕಲ್ಹಣ. ಈ ಒಂದು ಕೃತಿ ಯಾವಾಗ ರಚಿಸಲ್ಪಟ್ಟದಪ್ಪ ಅಂತೀರ ಕ್ರಿಸ್ತ ಶಕ 1148 ಇದು ರಚಿಸಲ್ಪಟ್ಟದ. ಇದರ ಒಂದು ಮಹತ್ವ ಏನಪ್ಪಾ ಅಂತೀರ ಕಾಶ್ಮೀರದ ಮೇಲೆ ಬೆಳಕು ಚೆಲ್ಲುವಂತ ಒಂದು ಶ್ರೇಷ್ಠ ಐತಿಹಾಸಿಕ ಕೃತಿ. ತದನಂತರ ಅದೇ ರೀತಿ ಕಲ್ಲಣ ಮೇಲೆ ಕೇಳಿದಂತ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತೀರ ಕಲ್ಲಣ ವಿರಚಿತ ರಾಜತರಂಗಿಣಿ ತಿಳಿಸುವಂತ ವಿಷಯ ವಸ್ತು ಏನು. ಅದು ಈ ಒಂದು ಪ್ರಶ್ನೆ PSI 1998 ನಡೆದಂತ PSI ಪರೀಕ್ಷೆ ಒಳಗೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಇದರ ಮೊದಲ ಆಪ್ಷನ್ಸ್ ಏನಪ್ಪಾ ಅಂತೀರ ಕಾಶ್ಮೀರದ ಚರಿತ್ರೆ, ಎರಡನೇ ಆಪ್ಷನ್ಸ್ ಏನಪ್ಪಾ ಅಂದ್ರೆ ಗೀತೆಗಳ ಸಂಗ್ರಹ, ಮೂರನೇ ಆಪ್ಷನ್ಸ್ ಏನಪ್ಪಾ ಅಂತೀರ ಚಂದ್ರಗುಪ್ತನ ಆಳ್ವಿಕೆಯ ವಿವರ, ನಾಲ್ಕನೇ ಆಪ್ಷನ್ಸ್ ಯಾವ್ದಪ್ಪ ಅಂತೀರ ಇವ್ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತೀರ ಕಾಶ್ಮೀರದ ಚರಿತ್ರೆ. ಕಲ್ಲಣನ ರಾಜತರಂಗಿಣಿ ಕೃತಿಯು ಕಾಶ್ಮೀರದ ಬಗ್ಗೆ ಮಾಹಿತಿ ನೀಡುವಂತ ಒಂದು ಶ್ರೇಷ್ಠ ಕೃತಿ. ಮತ್ತೊಂದು ಪ್ರಶ್ನೆ ಏನಪ್ಪಾ, ಕಾಶ್ಮೀರ ಅಂದ ತಕ್ಷಣ ನಮಗೆ ಮತ್ತೊಂದು ನೆನಪಾಗುವಂತ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪಾ ಅಂತೀರ ಕಾಶ್ಮೀರ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾದಾಗ ಅಲ್ಲಿನ ರಾಜ ಯಾರಾಗಿದ್ದರು. ನೋಡ್ರಿ, ಸ್ವತಂತ್ರ ನಂತರ ಅನೇಕ ಸಂಸ್ಥಾನಗಳು ಭಾರತಕ್ಕೆ ವಿಲೀನ ಆಗ್ತವೆ. ಅದೇ ರೀತಿ ಅದರಲ್ಲಿ ಒಂದು ಯಾವ್ದಪ್ಪ ಅಂತೀರ ಕಾಶ್ಮೀರ ಕೂಡ ಹೌದು. ಆ ಕಾಶ್ಮೀರ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಆಗುವಂತ ಸಂದರ್ಭದೊಳಗ ಆ ಪ್ರದೇಶವನ್ನು ಆಳುತ್ತಿದ್ದಂತ ರಾಜ ಯಾರಪ್ಪ ಅಂತೀರ ಆಪ್ಷನ್ಸ್ 1 ರಾಜ ಕರಣ್ ಸಿಂಗ್, ಆಪ್ಷನ್ಸ್ B ರಾಜ ಹರಿ ಸಿಂಗ್, ಆಪ್ಷನ್ C ರಾಜ ಬಸ್ಲಿಯಾರ್ ಸಿಂಗ್, ಆಪ್ಷನ್ಸ್ D ಏನಪ್ಪಾ ಅಂತೀರ ರಾಜ ದಿನೇಶ್ ಸಿಂಗ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತೀರ ರಾಜ ಹರಿ ಸಿಂಗ್. ತದನಂತರ ಏನಂತ ಹೇಳಿದ್ರೆ ಈಗ ಪ್ರಪಂಚದ ಇತಿಹಾಸದ ಪಿತಾಮಹ ಅಂತೇಳಿ ಎರಡು ಟೆಸನನ್ನ ಕರೆದ್ರು, ಭಾರತೀಯ ಇತಿಹಾಸದ ಪಿತಾಮಹ ಅಂತೇಳಿ ಕಲ್ಲಣನ್ನ ಕರೆದು, ಅದೇ ರೀತಿ ಕರ್ನಾಟಕ ಇತಿಹಾಸದ ಪಿತಾಮಹ ಅಂತೇಳಿ ಯಾರನ್ನ ಕರೆದ್ರಪ್ಪ ಅಂತಿದ್ರ ಎಡ್ವರ್ಡ್ ಪೀಟರ್ ರೈಸ್. ನೋಡ್ರಿ EP ರೈಸ್ ಅಂತೇಳಿ. ನೋಡ್ರಿ, ಕರ್ನಾಟಕ ಇತಿಹಾಸದ ಪಿತಾಮಹ ಯಾರಪ್ಪ ಅಂತೀರ EP ರೈಸ್. EP ರೈಸ್. ನೋಡ್ರಿ, ಎಡ್ವರ್ಡ್ ಪೀಟರ್ ರೈಸ್. ಹೆರೋಡಟಸನ ಕೃತಿ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್, ಕಲ್ಲಣನ ಕೃತಿ ರಾಜತರಂಗಿಣಿ, ಎಡ್ವರ್ಡ್ ಪೀಟರ್ ರೈಸ್ ಅವರ ಕೃತಿ ಯಾವ್ದಪ್ಪ ಅಂತೀರ ಎ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್. ಇದು ಯಾವಾಗ ರಚಿಸಲ್ಪಟ್ಟದಪ್ಪ ಅಂತೀರ 1915 ಈ 1915 ರಚಿಸಲ್ಪಟ್ಟಂತ ಕೃತಿ ಯಾವ್ದಪ್ಪ ಅಂತೀರ ಎ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್. ಇದರ ಕರ್ತೃ ಯಾರಪ್ಪ ಅಂತೀರ ಎಡ್ವರ್ಡ್ ಪೀಟರ್ ರೈಸ್. ಎಡ್ವರ್ಡ್ ಪೀಟರ್ ರೈಸ್ ರನ್ನ ನಾವೇನಂತ ಕರಿತೀವಿ ಕರ್ನಾಟಕ ಇತಿಹಾಸದ ಪಿತಾಮಹ ಅಂತೇಳಿ ಕರಿತೀವಿ. ನೀವುಗ ನೆನಪಾಗಬೇಕು 1915 ಅಂದ ತಕ್ಷಣನೇ ಒಂದು ಐತಿಹಾಸಿಕ
ಒಂದು ಘಟನೆ ಏನಪ್ಪಾ ಅಂತೀರ, ಈ ಒಂದು ವರ್ಷದೊಳಗನೆ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾಗಿದ್ದು ನೋಡ್ರಿ. 1915 ಕನ್ನಡ ಸಾಹಿತ್ಯ ಪರಿಷತ್ ಏನಪ್ಪಾ ಅಂದ್ರ ಸ್ಥಾಪಿಸಲ್ಪಟ್ಟದ. ಈ ಒಂದು ಕೃತಿ ಐತಲ್ಲ, ಇದು ಯಾವುದರ ಮೇಲೆ ಬೆಳಕನ್ನ ಚೆಲ್ತದಪ್ಪ ಅಂತೀರ, ಕನ್ನಡ ನಾಡು ನುಡಿಯ ಬಗ್ಗೆ ವಿವರಿಸುವಂತ ಒಂದು ಶ್ರೇಷ್ಠ ಗ್ರಂಥ. ಅದೇ ರೀತಿ ಅನೇಕ ವಿದ್ವಾಂಸರು ಇತಿಹಾಸದ ಕುರಿತು ತಮ್ಮದೇ ಆದಂಥ ವಾಕ್ಯಗಳನ್ನ, ತಮ್ಮದೇ ಆದಂಥ ದೃಷ್ಟಿಕೋನ ಇಟ್ಕೊಂಡು ಏನಪ್ಪಾ ಅಂತೀರ ಒಂದು ಡೆಫಿನೇಷನ್ಗಳನ್ನ ಕೊಟ್ಟಾರ. ಮೊಟ್ಟ ಮೊದಲ ಬಾರಿಗೆ ಯಾರ ಹೇಳಿಕೆಯನ್ನು ನೋಡೋಣ ಅಂತ ಹೇಳಿದ್ರೆ ಹೆರೋಡೋಟಸ್. ನೋಡ್ರಿ, ಹೆರೋಡೋಟಸ್ ಅನ್ನ ನಾವು ಇತಿಹಾಸದ ಪಿತಾಮಹ ಅಂತೇಳಿ ಕರಿತೀವಿ. ಈತನ ಕಾಲಾವಧಿ ಎಷ್ಟಪ್ಪ ಅಂತೀರ, ಕ್ರಿಸ್ತಪೂರ್ವ ನೋಡ್ರಿ, ಕ್ರಿಸ್ತಪೂರ್ವ 484 424 ಕಾಲಘಟ್ಟದಲ್ಲಿ ಜೀವಿಸಿದಂತಹ ಶ್ರೇಷ್ಠ ಇತಿಹಾಸಕಾರ ಯಾರಪ್ಪ ಅಂತೀರ, ಹೆರೋಡೋಟಸ್. ಈತ ಇತಿಹಾಸದ ಕುರಿತು ತಂದೆ ಆದಂಥ ವ್ಯಾಖ್ಯವನ್ನೇ ನೀಡ್ಯಾನ. ಏನ್ ಈತನ ಡೆಫಿನೇಷನ್ ಅಂತ ಹೇಳಿದ್ರೆ, ಮುಂದಿನ ಪೀಳಿಗೆಯವರು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣ ಘಟನೆಗಳ ದಾಖಲಾತಿಯೇ ಇತಿಹಾಸ ಅಂತ ಹೇಳ್ತಾನೆ. ನೋಡ್ರಿ, ನೆಕ್ಸ್ಟ್ ಫ್ಯೂಚರ್ ನೆನಪಿಡಬೇಕಾದಂತಹ ಮಹಾನ್ ವೀರರ ಅಥವಾ ಮಹತ್ವಪೂರ್ಣ ಘಟನೆಗಳ ದಾಖಲಾತಿಯೇ ಇತಿಹಾಸ ಅಂತ ಹೇಳ್ತಾನೆ. ನಾಳೆ ಎಕ್ಸಾಮ್ ಒಳಗೆ ಕೇಳ್ಬೋದು, ಈ ಹೇಳಿಕೆ, ಈ ಕೆಳಗಿನ ಹೇಳಿಕೆ ಯಾರಿಗೆ ಸಂಬಂಧಿಸಿದ್ದಪ್ಪ ಅಂತ ಹೇಳಿದ್ರೆ ಅದು ಹೆರೋಡೋಟಸ್ನ ಹೇಳಿಕೆ. ಹಾಗಾದ್ರೆ ಹೆರೋಡೋಟಸ್ ಯಾವ ದೇಶದ ಇತಿಹಾಸಕಾರಪ್ಪ ಅಂತೀರ, ಗ್ರೀಕ್ ದೇಶದ ಇತಿಹಾಸಕಾರ. ನೋಡಿ, ಹೆರೋಡೋಟಸ್ ಗ್ರೀಕ್ ದೇಶದ ಇತಿಹಾಸಕಾರ. ಈತನ ಕಾಲಾವಧಿ ಏನಪ್ಪಾ ಅಂತೀರ, ಕ್ರಿಸ್ತಪೂರ್ವ 484 424 ಕಾಲಘಟ್ಟದಲ್ಲಿದ್ದಂಥ ಇತಿಹಾಸಕಾರ. ಹಾಗಾದ್ರೆ ಈತ ಯಾರ ಆಸ್ಥಾನದೊಳಗಿದ್ದಪ್ಪ ಅಂತೀರ, ಗ್ರೀಕ್ ದೇಶದ ಶ್ರೇಷ್ಠ ಅರಸನಾಗಿರುವಂತ ಪೆರಿಕ್ಲಸ್ನ ಆಸ್ಥಾನದೊಳಗಿದ್ದಂಥ ರಾಜ ಈತ. ಸರಿ, ಯಾರು? ಪೆರಿಕ್ಲಸ್ನ ಆಸ್ಥಾನದೊಳಗಿದ್ದಂಥ ಶ್ರೇಷ್ಠ ಇತಿಹಾಸಕಾರ ಯಾರು? ಹೆರೋಡೋಟಸ್. ನೆನಪಿರ್ಲಿ, ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಸುವರ್ಣಯುಗವನ್ನ ಸ್ಥಾಪಿಸಿದಂಥ ರಾಜ ಯಾರಪ್ಪ ಅಂತೀರ, ಪೆರಿಕ್ಲಸ್. ಆ ರೀತಿಯೊಳಗ ಅದ್ವಿತೀಯವಾಗಿ ವಿಜೃಂಭಣೆಯಿಂದ ಶ್ರೇಷ್ಠ ಮಟ್ಟದೊಳಗೆ ಆಳ್ವಿಕೆಯನ್ನು ನಡೆಸಿ ಇಡೀ ಗ್ರೀಕ್ ದೇಶವನ್ನ ಸಂಸ್ಕೃತಿಯ ತವರು ನೆಲೆಯಾಗಿ ಸೃಷ್ಟಿಸಿದಂಥ ರಾಜ ಯಾರಪ್ಪ ಅಂತೀರ, ಪೆರಿಕ್ಲಸ್. ಹಾಗಾಗಿ ಈತನ ಕಾಲಾವಧಿಯನ್ನ ನಾವೇನಂತ ಕರಿತೀವಿ, ಪ್ರಪಂಚದೊಳಗೆ ಮೊಟ್ಟ ಮೊದಲ ಬಾರಿಗೆ ಸುವರ್ಣಯುಗವನ್ನ ಸ್ಥಾಪಿಸಿದಂಥ ರಾಜ. ಇಂಥ ರಾಜನ ಆಸ್ಥಾನದೊಳಗಿದ್ದಂಥವ್ರು ಯಾರಪ್ಪ ಅಂತೀರ, ಹೆರೋಡೋಟಸ್. ನೋಡ್ರಿ, ಈತನ ಹೆರೋಡೋಟಸ್ನ ಪ್ರಸಿದ್ಧ ಕೃತಿ ಯಾವ್ದಪ್ಪ ಅಂತೀರ, ದ ಹಿಸ್ಟೋರಿಯಸ್ ಅಥವಾ ಪರ್ಷಿಯನ್ ವಾರ್ಸ್ ಅಂತೇಳಿ. ನೋಡ್ರಿ, ದ ಹಿಸ್ಟೋರಿಯಸ್ ಅನ್ನೋದು ಆ ಒಂದು ಪರ್ಷಿಯನ್ ವಾರ್ಸ್ ಅನ್ನೋ ಒಂದು ಕೃತಿಯ ಒಂದು ಭಾಗ. ಹಾಗಾದ್ರೆ ಈ ಒಂದು ಕೃತಿ ಯಾವುದರ ಮೇಲೆ ಬೆಳಕನ್ನು ಚೆಲ್ತದಪ್ಪ ಅಂತೀರ, ಮ್ಯಾರಥಾನ್ ಯುದ್ಧಗಳ ಬಗ್ಗೆ ಮಾಹಿತಿ ನೀಡುವಂತ ಒಂದು ಶ್ರೇಷ್ಠ ಕೃತಿ. ಮ್ಯಾರಥಾನ್ ಯುದ್ಧಗಳು ಮುಂದೆ ನಾಗರಿಕತೆಗಳನ್ನ ಪಾಠ ಮಾಡುವಂತ ಸಂದರ್ಭದೊಳಗೆ ನಾನು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ರಿ, ನೆನಪಿರ್ಲಿ, ಇತಿಹಾಸದ ಪಿತಾಮಹ ಹೆರೋಡೋಟಸ್. ಈತನ ಕಾಲಾವಧಿ ಕ್ರಿಸ್ತಪೂರ್ವ 484 424. ಈತ ಗ್ರೀಕ್ ದೇಶದ ಇತಿಹಾಸಕಾರ. ಈತ ಪೆರಿಕ್ಲಸ್ನ ಆಸ್ಥಾನದೊಳಗಿದ್ದಂಥ ಪ್ರಸಿದ್ಧ ಇತಿಹಾಸಕಾರ. ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಸುವರ್ಣಯುಗವನ್ನು ಸ್ಥಾಪಿಸಿದಂಥ ರಾಜ ಯಾರಪ್ಪ ಅಂತ ಹೇಳಿದ್ರೆ ಪೆರಿಕ್ಲಸ್. ಈತನ ಆಸ್ಥಾನದೊಳಗಿದ್ದಂಥ ಇತಿಹಾಸಕಾರನೇ ಹೆರೋಡೋಟಸ್. ಈತನ ಕೃತಿ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂತೇಳಿ. ಈ ಒಂದು ಕೃತಿ ಮ್ಯಾರಥಾನ್ ಯುದ್ಧಗಳ ಬಗ್ಗೆ ಅಥವಾ ಗ್ರೀಕೋ ಪರ್ಷಿಯನ್ ಯುದ್ಧಗಳ ಬಗ್ಗೆ ಮಾಹಿತಿ ನೀಡುವಂತ ಒಂದು ಅದ್ವಿತೀಯ ಶ್ರೇಷ್ಠ ಕೃತಿ. ತದನಂತರ ನೋಡ್ರಿ, ಹೆರೋಡೋಟಸ್ ಅನ್ನ ಇತಿಹಾಸದ ಪಿತಾಮಹ ಅಂತೇಳಿ ಕರೆದವ್ರು ಯಾರಪ್ಪ ಅಂತೀರ, ರೋಮನ್ ಬರಹಗಾರನಾಗಿರುವಂತ ಸಿಸಿರೋ. ನೋಡ್ರಿ, ಯಾರು? ಸಿಸಿರೋ. ರೋಮ್ನ ಇತಿಹಾಸಕಾರನಾಗಿರುವಂತ ಸಿಸಿರೋ ಏನಪ್ಪಾ ಅಂತೀರ, ಹೆರೋಡೋಟಸ್ನನ್ನ ಇತಿಹಾಸದ ಪಿತಾಮಹ ಅಂತೇಳಿ ಕರೆದ್ರು. ನಾಳೆ ಎಕ್ಸಾಮ್ ಕೇಳ್ಬೋದು, ಹೆರೋಡೋಟಸ್ನನ್ನ ಇತಿಹಾಸದ ಪಿತಾಮಹ ಎಂದು ಸಂಬೋಧಿಸಿದಂತ ವ್ಯಕ್ತಿ ಯಾರಪ್ಪ ಅಂತೀರ, ಸಿಸಿರೋ. ಅದೇ ರೀತಿ ಏನ್ ಇತಿಹಾಸದ ಪಿತಾಮಹ ಅಂತೇಳಿ ಹೆರೋಡೋಟಸ್ನನ್ನ ಕರೆದ್ರಲ್ಲ, ಹಾಗೆ ಇತಿಹಾಸದ ಅಥವಾ ವಿಶ್ವದೊಳಗೆ ಮೊಟ್ಟ ಮೊದಲ ಸುಳ್ಳುಗಾರ, ಅದು ದ ಫಸ್ಟ್ ಲೇಯರ್ ಆಫ್ ದಿ ವರ್ಲ್ಡ್ ಅಂತ ಹೇಳಿ ತುಸಿಡಿಡಸ್ ಯಾರನ್ನ ಕರಿತಾನಪ್ಪ ಅಂತೀರ, ಹೆರೋಡೋಟಸ್ನನ್ನ ಕರಿತಾನೆ. ನೋಡ್ರಿ,
ಇತಿಹಾಸದ ಪಿತಾಮಹ ಅಂತೇಳಿ ಕರೆದವನು ಸಿಸಿರೋ ಆದ್ರೆ ಅದೇ ಹೆರೋಡೋಟಸನನ್ನ ವಿಶ್ವದ ಮೊದಲ ಸುಳ್ಳುಗಾರ ಅಂತೇಳಿ ಕರೆದವ್ರು ಯಾರಪ್ಪ ಅಂತೀರ ತುಸಿಡೈಡಸ್. ಹಾಗಾದ್ರೆ ಈ ತುಸಿಡೈಡಸ್ ಯಾರು ಗೊತ್ತಾ? ಈತ ಪೆರಿಕ್ಲಸ್ನ ಆಸ್ಥಾನದೊಳಗಿದ್ದಂತ ಮತ್ತೊಬ್ಬ ಇತಿಹಾಸಕಾರ. ಅಂದಾಜು ಏನಪ್ಪಾ ಅಂತಾರೆ ಹೆರೋಡೋಟಸ್ ಮತ್ತು ತುಸಿಡೈಡಸ್ ಸಮಕಾಲೀನ ವ್ಯಕ್ತಿಗಳು. ಈ ತುಸಿಡೈಡಸ್ ಅನ್ನ ನಾವು ಇತಿಹಾಸದ ದ್ವಿತೀಯ ಪಿತಾಮಹ ಅಂತೇಳಿ ಕರಿತೀವಿ. ಈ ತುಸಿಡೈಡಸ್ ಹೆರೋಡೋಟಸ್ ಅನ್ನ ವಿಶ್ವದ ಮೊದಲ ಸುಳ್ಳುಗಾರ ಅಂತೇಳಿ ಕರೀತಾನೆ. ಅದೇ ರೀತಿ ಇತಿಹಾಸದ ಮೇಲೆ ತಂದೆ ಆದಂತ ವಾಕ್ಯವನ್ನು ನೀಡಿದಂತ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿ ಯಾರಪ್ಪ ಅಂತೀರ ಸಂತ ಅಗಸ್ಟೈನ್ ಅಂತೇಳಿ. ಈತನ ಕಾಲಾವಧಿ ಕ್ರಿಸ್ತಶಕ 354ರಿಂದ ನೋಡ್ರಿ, ಕ್ರಿಸ್ತಶಕ 354ರಿಂದ 430 ಕಾಲಘಟ್ಟದೊಳಗಿದ್ದಂಥ ಇತಿಹಾಸಕಾರ. ಜೊತೆಗೆ ಈತ ಒಬ್ಬ ಪಾದ್ರಿ ಕೂಡ ಹೌದು. ಈತ ಇತಿಹಾಸದ ಕುರಿತು ತಂದೆಯಾದಂಥ ದೃಷ್ಟಿಕೋನದೊಳಗೆ ವಾಕ್ಯವನ್ನೇ ನೀಡಿದಾನೆ. ಏನಂತ ಹೇಳಿದ್ರೆ, ಒಳಿತು ಮತ್ತು ಕೆಡುಕುಗಳ ನಡುವಿನ ಸಂಘರ್ಷವೇ ಇತಿಹಾಸ ಅಂತ ಹೇಳಿದ. ನೋಡ್ರಿ, ಸದ್ಗುಣ ಮತ್ತು ದುರ್ಗುಣಗಳ ನಡುವಿನ ಸಂಘರ್ಷ ಅಂತ ಹೇಳ್ತಾನೆ, ಅಥವಾ ಒಳಿತು ಮತ್ತು ಕೆಡುಕುಗಳ ನಡುವಿನ ಹೋರಾಟ ಅಂತ ಹೇಳಿ ಕರೀತಾನೆ, ಅಥವಾ ಒಳ್ಳೆಯದ್ದು ಮತ್ತು ಕೆಟ್ಟದ್ದರ ನಡುವಿನ ಸಂಘರ್ಷವೇ ಇತಿಹಾಸ ಅಂತೇಳಿ ಹೇಳಿದವ್ರು ಯಾರಪ್ಪ ಅಂತೀರ ಸಂತ ಅಗಸ್ಟೈನ್. ಈತನ ಒಂದು ವಾಕ್ಯ ಐತಲ್ಲ, ಇದು ಚರ್ಚ್ ಮತ್ತು ರಾಷ್ಟ್ರದ ನಡುವಿನ ಸಂಬಂಧವನ್ನ ತಿಳಿಸುವಂತದ್ದಾಗಿದೆ. ಹಾಗಾದ್ರೆ ಚರ್ಚ್ ಮತ್ತು ರಾಷ್ಟ್ರದ ನಡುವಿನ ಸಂಬಂಧವನ್ನು ಮೊದಲು ಚರ್ಚಿಸಿದಂತ ಇತಿಹಾಸಕಾರ ಯಾರಪ್ಪ ಅಂತೀರ ಸಂತ ಅಗಸ್ಟೈನ್. ನಾಳೆ ಎಕ್ಸಾಮ್ ಕೇಳಬಹುದು. ಏನಂತೀರ, ಇತಿಹಾಸಕ್ಕೆ ಧಾರ್ಮಿಕ ದೃಷ್ಟಿಕೋನವನ್ನು ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂತೀರ ಸಂತ ಅಗಸ್ಟೈನ್. ಈತನ ಕೃತಿಗಳು ಯಾವಪ್ಪ ಅಂತೀರ ದ ಸಿಟಿ ಆಫ್ ಗಾಡ್ ಅಂತೇಳಿ. ದ ಸಿಟಿ ಆಫ್ ಗಾಡ್ ಅನ್ನ ಕನ್ನಡದೊಳಗೆ ಅರ್ಥ ಏನಪ್ಪಾ ಅಂತೀರ ದೇವರ ನಗರ. ಜೊತೆಗೆ ಇನ್ನೊಂದು ಕೃತಿ ಯಾವ್ದಪ್ಪ ಅಂತೀರ ಕನ್ಫೆಷನ್ಸ್ ಅಂತೇಳಿ. ನೋಡಿ, ಕನ್ಫ್ಯೂಷಿಯನ್ಸ್ ಅಂತೇಳಿ ಫಸ್ಟ್ ಕೃತಿ ದ ಸಿಟಿ ಆಫ್ ಗಾಡ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕನ್ಫೆಷನ್ಸ್ ಅಂತೇಳಿ. ಕನ್ಫೆಷನ್ಸ್ ಈ ಎರಡು ಕೃತಿಗಳು ಯಾರಪ್ಪ ಅಂತೀರ ಸಂತ ಅಗಸ್ಟೈನ್. ನೋಡ್ರಿ, ಒಳಿತು ಮತ್ತು ಕೆಡುಕುಗಳ ನಡುವಿನ ಸಂಘರ್ಷವೇ ಇತಿಹಾಸ ಅಂತ ಹೇಳಿದವ್ರು ಯಾರಪ್ಪ ಅಂತೀರ ಸಂತ ಅಗಸ್ಟೈನ್. ಅಥವಾ ಇತಿಹಾಸಕ್ಕೆ ಧಾರ್ಮಿಕ ದೃಷ್ಟಿಕೋನವನ್ನು ಕೊಟ್ಟಂತವ್ರು ಯಾರಪ್ಪ ಅಂದ್ರೆ ಸಂತ ಅಗಸ್ಟೈನ್. ತದನಂತರ ಮತ್ತೊಬ್ಬ ಶ್ರೇಷ್ಠ ವಿದ್ವಾಂಸ, ಜೊತೆಗೆ ತತ್ವಜ್ಞಾನಿ ಹೌದು, ಸಮಾಜಶಾಸ್ತ್ರಜ್ಞನೂ ಹೌದು, ಆರ್ಥಿಕ ತಜ್ಞನೂ ಹೌದು. ಇಂಥ ಕಾರ್ಲ್ ಮಾರ್ಕ್ಸ್ ಏನಪ್ಪಾ ಅಂತೀರ ಇತಿಹಾಸದ ಕುರಿತು ತನ್ನದೇ ಆದಂಥ ವಾಕ್ಯವನ್ನು ನೀಡ್ತಾನೆ. ಈತನ ಕಾಲಾವಧಿ 1818ರಿಂದ 1883 ಕಾಲಘಟ್ಟದೊಳಗಿದ್ದಂಥ ಒಬ್ಬ ಇತಿಹಾಸಕಾರನೂ ಹೌದು, ತತ್ವಜ್ಞಾನಿಯೂ ಹೌದು, ಸಮಾಜಶಾಸ್ತ್ರಜ್ಞನೂ ಹೌದು, ಆರ್ಥಿಕ ತಜ್ಞನೂ ಹೌದು. ಈತ ತನ್ನದೇ ಆದಂಥ ದೃಷ್ಟಿಕೋನದೊಳಗೆ ಇತಿಹಾಸಕ್ಕೆ ವಾಕ್ಯವೊಂದನ್ನು ನೀಡ್ತಾನೆ. ಈತನ ಪ್ರಕಾರ ಇತಿಹಾಸ ಅಂದ್ರೆ ಏನಂದ್ರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವೇ ಇತಿಹಾಸ ಅಂತ ಹೇಳ್ತಾನೆ. ಅಂದ್ರೆ ಬಡವ ಮತ್ತು ಶ್ರೀಮಂತರ ನಡುವಿನ ಹೋರಾಟಗಳ ಮಿಶ್ರಣವೇ ಇತಿಹಾಸ ಅಂತ ಹೇಳ್ತಾನೆ. ಹಾಗಾದ್ರೆ ಈತನ ಕೃತಿಗಳು ಯಾವ್ದಪ್ಪ ಅಂತೀರ ದಾಸ್ ಕ್ಯಾಪಿಟಲ್. ನೋಡ್ರಿ, PSI 2014 ಪ್ರಶ್ನೆ ಪತ್ರಿಕೆಯೊಳಗೆ ಒಂದು ಪ್ರಶ್ನೆ ಏನಪ್ಪಾ ಅಂತೀರ ದಾಸ್ ಕ್ಯಾಪಿಟಲ್. ಇದು ಯಾರ ಕೃತಿ ಯಾವಪ್ಪ ಅಂತ ಹೇಳಿದ್ರೆ ಇದು ಕಾರ್ಲ್ ಮಾರ್ಕ್ಸ್ ಅವರ ಶ್ರೇಷ್ಠ ಕೃತಿ. ಇದು ಯಾವಾಗ ರಚಿಸಲ್ಪಟ್ಟದಪ್ಪ ಅಂತ ಹೇಳಿದ್ರೆ 1867 ಈ ಒಂದು ಕೃತಿ ಬರೆಯಲ್ಪಟ್ಟದ. ಈ ಒಂದು ಕೃತಿಯ ಮೇಲೆ 2014 PSI ಪ್ರಶ್ನೆ ಪತ್ರಿಕೆಯೊಳಗೆ ಒಂದು ಪ್ರಶ್ನೆಯೊಂದನ್ನು ಕೇಳಿದ್ರು. ಏನಂತ ಹೇಳಿದ್ರೆ ದಾಸ್ ಕ್ಯಾಪಿಟಲ್ ಇದು ಯಾರ ಕೃತಿ? ದಾಸ್ ಕ್ಯಾಪಿಟಲ್ ಇದು ಕಾರ್ಲ್ ಮಾರ್ಕ್ಸ್ ರವರ ಕೃತಿ. ಇದು ಯಾವಾಗ ರಚಿಸಲ್ಪಟ್ಟದಪ್ಪ ಅಂತ ಹೇಳಿದ್ರೆ 1867. ಕಾರ್ಲ್ ಮಾರ್ಕ್ಸ್ ಅವರ ಇನ್ನೊಂದು ಶ್ರೇಷ್ಠ ಕೃತಿ ಯಾವ್ದಪ್ಪ ಅಂತೀರ ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತೇಳಿ. ಈ ಒಂದು ಕೃತಿ 1848 ರಚಿಸಲ್ಪಡ್ತದ. ನೋಡ್ರಿ, 1848 ರಚಿಸಲ್ಪಟ್ಟಂತ ಕೃತಿ ಯಾವ್ದಪ್ಪ ಅಂತೀರ ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಈ ಒಂದು ಕೃತಿಯ ವಿಶೇಷತೆ ಏನಂತ ಹೇಳಿದ್ರೆ ಈ ಒಂದು ಕೃತಿಯನ್ನ ಕಾರ್ಲ್ ಮಾರ್ಕ್ಸ್ ಫ್ರೆಡ್ರಿಕ್ ಎಂಜಿಲ್ಸ್ ಅನ್ನೋರ ಜೊತೆಗೂಡಿ ಬರೆದಾರ. ಅಂದ್ರೆ ಜಂಟಿಯಾಗಿ ಬರೆದಂತ ಕೃತಿ ಯಾವ್ದಪ್ಪ ಅಂತೀರ ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. UPSC 2006 ಪ್ರಶ್ನೆ ಪತ್ರಿಕೆಯೊಳಗ ಪ್ರಶ್ನೆ ಬಂದಿತ್ತು. ಏನಂತ ಹೇಳಿದ್ರೆ ಕಾರ್ಲ್ ಮಾರ್ಕ್ಸ್ ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅನ್ನೋ ಕೃತಿಯನ್ನ ಈ ಕೆಳಗಿನ ಯಾರ ಸಹಯೋಗದೊಂದಿಗೆ ರಚಿಸಿದ್ರ ಅಂತ ಹೇಳಿ ಕೇಳಿದ್ರು ಕ್ವಶನ್ ಅನ್ನ. ಅದಕ್ಕೆ ಉತ್ತರ ಏನಪ್ಪಾ ಅಂತೀರ ಫ್ರೆಡ್ರಿಕ್ ಎಂಜಿಲ್ಸ್ ಅಂತ ಹೇಳಿ. ಅಂದ್ರೆ ಫ್ರೆಡ್ರಿಕ್ ಎಂಜಿಲ್ಸ್ ಮತ್ತು ಕಾರ್ಲ್ ಮಾರ್ಕ್ಸ್ ಇಬ್ಬರ ಸಹಯೋಗಗಳ ರಚಿಸಲ್ಪಟ್ಟಂತ ಕೃತಿ ಯಾವ್ದಪ್ಪ ಅಂತೀರ ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ನೋಡ್ರಿ, ಈ ಒಂದು ಕಾರ್ಲ್ ಮಾರ್ಕ್ಸ್ ಮೇಲೆ ಕೇಳಿದಂತ ಪ್ರಶ್ನೆಗಳೇನು ಅಥವಾ
ಈ ಹಿಂದೆ ಅನೇಕ ಎಕ್ಸಾಮ್ಗಳಲ್ಲಿ ಈ ಒಂದು ಚಾಪ್ಟರ್ ಮೇಲೆ ಯಾವ ರೀತಿ ಕ್ವಶನ್ಗಳನ್ನು ಕೇಳಿದ್ದ ಅಂತ ಹೇಳಿದ್ರೆ ನೋಡಿ, ನಾನು ಹೇಳಿದ್ದೆ PSI 2014 ಪ್ರಶ್ನೆ ಪತ್ರಿಕೆಯೊಳಗಿದ್ದಂಥ ಪ್ರಶ್ನೆ ಏನಂತ ಹೇಳಿದ್ರೆ, ದಾಸ್ ಕ್ಯಾಪಿಟಲ್ ಕೃತಿ ಬರೆದವರು ಯಾರು? ಆಪ್ಷನ್ಸ್ ಎ ಲೆನಿನ್, ಆಪ್ಷನ್ಸ್ ಬಿ ಕಾರ್ಲ್ ಮಾರ್ಕ್ಸ್, ಆಪ್ಷನ್ ಸಿ ಸಾಕ್ರಟಿಸ್, ಆಪ್ಷನ್ ಡಿ ಅಶೋಕ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತೀರ? ಕಾರ್ಲ್ ಮಾರ್ಕ್ಸ್. ಮುಂದಿನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಕೃತಿಯನ್ನ ಕಾರ್ಲ್ ಮಾರ್ಕ್ಸ್ ಜೊತೆ ಸೇರಿ ಬರೆದವರು ಯಾರು ಅಂತೇಳಿ, ಅಂದ್ರೆ UPSCಯ 2006 ಪ್ರಶ್ನೆ ಪತ್ರಿಕೆಯೊಳಗಿದ್ದಂತ ಪ್ರಶ್ನೆ ಏನಪ್ಪಾ ಅಂತೀರ, ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅನ್ನೋ ಕೃತಿಯನ್ನ ಕಾರ್ಲ್ ಮಾರ್ಕ್ಸ್ ಯಾರ ಜೊತೆಗೂಡಿ ಬರೆದ್ರಪ್ಪ ಅಂತ ಹೇಳಿದ್ರೆ, ಆಪ್ಷನ್ಸ್ ಎ ಫ್ರೆಡ್ರಿಕ್ ಎಂಜಿಲ್ಸ್, ಆಪ್ಷನ್ಸ್ ಬಿ ಎಮಿಲಿ ಡರ್ಕಿಮ್, ಆಪ್ಷನ್ ಸಿ ರಾಬರ್ಟ್ ಓವೆನ್, ಆಪ್ಷನ್ಸ್ ಡಿ ಮ್ಯಾಕ್ಸ್ ವೆಬರ್. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತೀರ? ಆಪ್ಷನ್ಸ್ ಎ ಫ್ರೆಡ್ರಿಕ್ ಎಂಜಿಲ್ಸ್ ಅಂತ ಹೇಳಿ. ಮುಂದಿನ ಪ್ರಶ್ನೆ ನೋಡಿ, ಮುಂದಿನ ವಿಷಯ ಏನಪ್ಪಾ ಅಂತೀರ, ಅರ್ನಾಲ್ಡ್ ಟಾಯ್ನ್ಬಿ ಅಂತ ಹೇಳಿ. ಈ ಅರ್ನಾಲ್ಡ್ ಟಾಯ್ನ್ಬಿ 1889ರಿಂದ 1975 ಕಾಲಘಟ್ಟದಲ್ಲಿ ಜೀವಿಸಿದ್ದಂಥ ಇತಿಹಾಸಕಾರ. ಈತನ ಪ್ರಕಾರ ಇತಿಹಾಸ ಅಂದ್ರೆ ಏನಂದ್ರೆ, ನಾಗರಿಕತೆಗಳ ಏಳು ಬೀಳಿನ ಕಥೆಯೇ ಇತಿಹಾಸ ಅಂತ ಹೇಳ್ತಾನೆ. ಪ್ರಪಂಚ ಅನೇಕ ನಾಗರಿಕತೆಗಳನ್ನ ಕಂಡಿತು. ಭಾರತ ಸಿಂಧೂ ನಾಗರಿಕತೆ, ವೇದಗಳ ಕಾಲದ ನಾಗರಿಕತೆಯನ್ನು ಕಂಡಿತು. ಅದೇ ರೀತಿ ಗ್ರೀಕ್ ನಾಗರಿಕತೆ, ಅದೇ ರೀತಿ ಚೀನಾ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ. ಈ ಎಲ್ಲ ನಾಗರಿಕತೆಗಳ ಏಳು ಮತ್ತು ಬೀಳು ಅಂದ್ರೆ ನಿರ್ಮಾಣಗೊಂಡಿದ್ದು ಮತ್ತು ನಿರ್ನಾಮ ಆಗಿದ್ದು, ಇವುಗಳ ಕಥೆಯನ್ನು ಹೇಳುವಂಥದ್ದೇ ಇತಿಹಾಸ ಅಂತ ಹೇಳ್ತಾರೆ. ಯಾರು? ಅರ್ನಾಲ್ಡ್ ಟಾಯ್ನ್ಬಿ. ಈ ಅರ್ನಾಲ್ಡ್ ಟಾಯ್ನ್ಬಿ ಯಾರಪ್ಪ ಅಂತೀರ, ಈತ ಬ್ರಿಟಿಷ್ ಇತಿಹಾಸಕಾರನು ಹೌದು, ಜೊತೆಗೆ ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರ್ತಾರೆ. ಇವರ ಕೃತಿ ಯಾವುದಪ್ಪ ಅಂತೀರ? ಎ ಸ್ಟಡಿ ಆಫ್ ಹಿಸ್ಟ್ರಿ. ನೋಡ್ರಿ, ಅರ್ನಾಲ್ಡ್ ಟಾಯ್ನ್ಬಿ ಅವರ ಶ್ರೇಷ್ಠ ಕೃತಿ ಯಾವುದಪ್ಪ ಅಂತೀರ? ಎ ಸ್ಟಡಿ ಆಫ್ ಹಿಸ್ಟ್ರಿ ಅಂತೇಳಿ. ಈ ಒಂದು ಕೃತಿಯ ವಿಶೇಷತೆ ಏನ್ ಗೊತ್ತಾ? ಈ ಒಂದು ಕೃತಿಯನ್ನು ಬರೆಯುವಂತ ಸಂದರ್ಭದೊಳಗ 26 ನಾಗರಿಕತೆಗಳನ್ನ ಅಧ್ಯಯನ ಮಾಡಿ ಆ 26 ನಾಗರಿಕತೆಗಳ ವಿವರಣೆಯನ್ನು ಒಳಗೊಂಡಿರುವಂತ 12 ಸಂಪುಟಗಳ ಕೃತಿ ಯಾವುದಪ್ಪ ಅಂತೀರ? ಎ ಸ್ಟಡಿ ಆಫ್ ಹಿಸ್ಟ್ರಿ. ನಾಳೆ ಎಕ್ಸಾಮ್ ಅಲ್ಲಿ ಕೇಳಬಹುದು, ಎ ಸ್ಟಡಿ ಆಫ್ ಹಿಸ್ಟ್ರಿ ಇದು ಎಷ್ಟು ನಾಗರಿಕತೆಗಳ ವಿವರಣೆಯನ್ನು ಹೊಂದಿದಪ್ಪ ಅಂತೀರ? 26 ನಾಗರಿಕತೆಗಳ ಮಾಹಿತಿಯನ್ನು ಒಳಗೊಂಡಿರುವಂತ 12 ಸಂಪುಟದ ಕೃತಿ ಏನಪ್ಪಾ ಅಂತೀರ? ಎ ಸ್ಟಡಿ ಆಫ್ ಹಿಸ್ಟ್ರಿ. ಆ ಎ ಸ್ಟಡಿ ಆಫ್ ಹಿಸ್ಟ್ರಿ ಕೃತಿಯನ್ನು ಬರೆದವರು ಯಾರಪ್ಪ ಅಂತೀರ? ಅರ್ನಾಲ್ಡ್ ಟಾಯ್ನ್ಬಿ. ಅರ್ನಾಲ್ಡ್ ಟಾಯ್ನ್ಬಿ ಅವರ ಇತಿಹಾಸದ ವಾಕ್ಯ ಏನಪ್ಪಾ ಅಂತೀರ? ನಾಗರಿಕತೆಗಳ ಏಳು ಬೀಳಿನ ಕಥೆಯೇ ಇತಿಹಾಸ ಅಂತೇಳಿ ಅರ್ನಾಲ್ಡ್ ಟಾಯ್ನ್ಬಿ ಅವರು ಹೇಳ್ತಾರೆ. ಅದೇ ರೀತಿ ಮತ್ತೊಬ್ಬ ಶ್ರೇಷ್ಠ ಇತಿಹಾಸಕಾರ ಜೊತೆಗೆ ಭಾರತದ ಮೊದಲ ಪ್ರಧಾನಿ ಯಾರಪ್ಪ ಅಂತೀರ? ಜವಾಹರ್ಲಾಲ್ ನೆಹರು. ಇವರ ಕಾಲಘಟ್ಟ ಯಾವುದಪ್ಪ ಅಂತೀರ? 1889ರಿಂದ 1964 ಕಾಲಘಟ್ಟದಲ್ಲಿದ್ದಂಥ ಶ್ರೇಷ್ಠ ರಾಜಕೀಯ ತಜ್ಞ, ರಾಜಕೀಯ ಮುಖಂಡ, ಜೊತೆಗೆ ಭಾರತದ ಮೊದಲ ಪ್ರಧಾನಿ ಕೂಡ ಹೌದು. ಅದೇ ರೀತಿ ಶ್ರೇಷ್ಠ ಇತಿಹಾಸಕಾರರು ಕೂಡ ಯಾರಪ್ಪ ಅಂತೀರ? ಜವಾಹರ್ಲಾಲ್ ನೆಹರೂರವರು. ಈ ಜವಾಹರ್ಲಾಲ್ ನೆಹರು ಅವರ ಪ್ರಕಾರ ಇತಿಹಾಸ ಅಂದ್ರೆ ಏನಂದ್ರೆ, ಅನಾಗರಿಕತೆಯಿಂದ ನಾಗರಿಕತೆಯಡಿಗೆ ಸಾಗಿದ ಮನುಕುಲದ ಕಥೆಯೇ ಇತಿಹಾಸ. ಅಂದ್ರೆ ಜೀರೋ ಆಗಿದ್ದಂತ ಮನುಷ್ಯ ಉತ್ತಮ ಮಟ್ಟದೊಳಗೆ ಸಾಗಿದಂತ ಅವನ ಕಥೆಯನ್ನು ಹೇಳುವಂಥದ್ದೇ ಇತಿಹಾಸ ಅಂತೇಳಿ. ಅಂದ್ರೆ ಮಂಗನಾಗಿದ್ದಂತ ಮಾನವ ಮಂಗಳ ಗ್ರಹಕ್ಕೆ ತನ್ನ ಹೆಜ್ಜೆ ಗುರುತನ್ನ ಇಡುವಂತ ಮಟ್ಟದೊಳಗೆ ಬೆಳೆದಂತ ಮನುಷ್ಯನ ಸಂಪೂರ್ಣ ಕಥೆ ಯಾವುದಪ್ಪ ಅಂತೀರ? ಇತಿಹಾಸ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಜವಾಹರ್ಲಾಲ್ ನೆಹರು ಅವರ ಕೃತಿ ಯಾವುದಪ್ಪ ಅಂತೀರ? ನೋಡಿ, ಶ್ರೇಷ್ಠ ಕೃತಿಗಳು ಯಾವಪ್ಪ ಅಂತೀರ? ಒಂದು ಡಿಸ್ಕವರಿ ಆಫ್ ಇಂಡಿಯಾ ಅಂತೇಳಿ. ಇದರ ಅರ್ಥ ಏನಪ್ಪಾ ಅಂತೀರ? ಭಾರತ ದರ್ಶನ. ಈ ಒಂದು ವಿಷಯದ ಮೇಲೆ SDA 1991 SDA ಪ್ರಶ್ನೆ ಪತ್ರಿಕೆಗಳು ಕೇಳಿದ್ರು. ಡಿಸ್ಕವರಿ ಆಫ್ ಇಂಡಿಯಾ ಇದು ಯಾರ ಕೃತಿ ಯಾರಪ್ಪ ಅಂತೀರ? ಜವಾಹರ್ಲಾಲ್ ನೆಹರು ಅವರ ಕೃತಿ. ಅದೇ ರೀತಿ ಜವಾಹರ್ಲಾಲ್ ನೆಹರು ಅವರ ಇನ್ನೊಂದು ಕೃತಿ ಯಾವುದಪ್ಪ ಅಂತೀರ? ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತ ಹೇಳಿ. ಇದರ ಅರ್ಥ ಏನಪ್ಪಾ ಅಂತೀರ? ಜಗತ್ ಕಥಾವಲ್ಲರಿ. ನೋಡ್ರಿ, ಈ ಒಂದು ಕೃತಿಯ ವಿಶೇಷತೆ ಏನಂತ ಹೇಳಿದ್ರೆ,
ಕಾರಾಗೃಹವಾಸದಲ್ಲಿರುವಂಥ ನೆಹರು ಏನು ಮಾಡ್ತಾರೆ ಅಂತೀರ, ಅಲ್ಲಿ ನಡೆದಂಥ ಡಿಬೇಟಿನ ಅಂಶಗಳನ್ನ ತಮ್ಮ ಪತ್ರಗಳ ಮೂಲಕ ಬರೆದು ಅದನ್ನು ಇಂದಿರಾ ಗಾಂಧಿಗೆ ತಲುಪಿಸ್ತಾ ಇದ್ರು. ಈ ಒಂದು ವಿಷಯ ವಸ್ತುವನ್ನು ಒಳಗೊಂಡಿರುವಂತ ಒಂದು ಸಂಗ್ರಹ ಕೃತಿ ಯಾವುದಪ್ಪ ಅಂತೀರ, ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ನೋಡಿ, ಕಾರ್ಯಾಗೃಹದಲ್ಲಿ ಇದ್ದುಕೊಂಡೇ ಬರೆದಂತ ಕೃತಿ ಯಾವುದಪ್ಪ ಅಂತೀರ, ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತ ಹೇಳಿ. ಇದರ ಅರ್ಥ ಯಾವುದಪ್ಪ, ಜಗತ್ ಕಥಾವಲ್ಲರಿ. ನೋಡ್ರಿ, ಮಗಳಾದಂಥ ಇಂದಿರಾ ಗಾಂಧಿಗೆ ಬರೆದಂತ ಪತ್ರಗಳ ಸಂಗ್ರಹ ಕೃತಿ ಯಾವುದಪ್ಪ ಅಂತ ಹೇಳಿದ್ರೆ ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ಹಾಗಾದ್ರೆ ಜವಾಹರ್ಲಾಲ್ ನೆಹರು ಅವರ ಎರಡು ಕೃತಿ ಯಾವುದಪ್ಪ ಅಂತೀರ, ಒಂದು ಡಿಸ್ಕವರಿ ಆಫ್ ಇಂಡಿಯಾ, ಇನ್ನೊಂದು ಯಾವುದಪ್ಪ ಅಂತೀರ, ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತೇಳಿ. ಹಾಗಾದ್ರೆ ಜವಾಹರ್ಲಾಲ್ ನೆಹರು ಅವರ ಮೇಲೆ ಕೇಳಿದಂತ ಪ್ರಶ್ನೆಗಳೇನು ಅಂತ ಹೇಳಿದ್ರೆ 1991ರ SDA ಪ್ರಶ್ನೆ ಪತ್ರಿಕೆಯೊಳಗೆ ಕೇಳಿದಂತ ಪ್ರಶ್ನೆ ಏನಂತ ಹೇಳಿದ್ರೆ, ದಿ ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯನ್ನ ಬರೆದವರು ಯಾರು? ಆಪ್ಷನ್ಸ್ ಎ ಗಾಂಧೀಜಿ, ಆಪ್ಷನ್ಸ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ಸ್ ಡಿ ಅಶೋಕ. ಹಾಗಾದ್ರೆ ಸರಿಯಾದ ಉತ್ತರ ಏನಪ್ಪಾ ಅಂತೀರ, ಜವಾಹರ್ಲಾಲ್ ನೆಹರು. ಮುಂದಿನ ಪ್ರಶ್ನೆ ಏನಂತ ಹೇಳಿದ್ರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನ ಜವಾಹರ್ಲಾಲ್ ನೆಹರು ಅವರು ಎಷ್ಟು ಬಾರಿಗೆ ವಹಿಸಿಕೊಂಡಿದ್ದರು? ನೋಡ್ರಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಗದ್ದುಗೆಯನ್ನ ಜವಾಹರ್ಲಾಲ್ ನೆಹರು ಅವರು ಎಷ್ಟು ಬಾರಿ ವಹಿಸಿಕೊಂಡಿದ್ರು ಅಂತ ಹೇಳಿದ್ರೆ, ಆಪ್ಷನ್ಸ್ ಎ 2, ಆಪ್ಷನ್ಸ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ಸ್ ಡಿ 5. ಹಾಗಾದ್ರೆ ಸರಿಯಾದ ಉತ್ತರ ಏನಪ್ಪಾ ಅಂತೀರ, 4 ಬಾರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷ ಗದ್ದುಗೆ ನೇರಿದವರು ಯಾರಪ್ಪ ಅಂತೀರ, ಜವಾಹರ್ಲಾಲ್ ನೆಹರು. ಹಾಗಾದ್ರೆ ಅವು ಯಾವ್ಯಾವ ಅಂತ ಹೇಳಿದ್ರೆ 1929ರಲ್ಲಿ ನಡೆದಂತಹ ಲಾಹೋರ್ ಅಧಿವೇಶನದೊಳಗೆ ಕೂಡ ಇವರು ಅಧ್ಯಕ್ಷತೆಯನ್ನು ಹೊಂದಿದ್ರು. 1930ರಲ್ಲಿ ನಡೆದಂತ ಕರಾಚಿಯಲ್ಲಿ ನಡೆದಂತ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ಕೂಡ ಇವರೇ ವಹಿಸಿದ್ರು. ಅದೇ ರೀತಿ 1936ರಲ್ಲಿ ಲಕ್ನೋದಲ್ಲಿ ಕೂಡ ನಡೆದಂತ ಒಂದು ಸಭೆ ನ್ಯಾಷನಲ್ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಕೂಡ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. ಅದೇ ರೀತಿ 1937ರ ಅಧಿವೇಶನದಲ್ಲೂ ಕೂಡ ಅಧ್ಯಕ್ಷ ಗದ್ದುಗೆಯನ್ನು ವಹಿಸಿಕೊಂಡವರು ಯಾರಪ್ಪ ಅಂತೀರ, ಜವಾಹರ್ಲಾಲ್ ನೆಹರು ರವರು. ಹಾಗಾದ್ರೆ ಈ ಒಂದು ಫೈಜಾಪುರ್ ಅನ್ನೋದು ಒಂದು ಇದರ ಅಧಿವೇಶನದ ಒಂದು ವಿಶೇಷತೆ ಏನಪ್ಪಾ ಅಂತೀರ, ಮೊಟ್ಟ ಮೊದಲ ಬಾರಿಗೆ ಗ್ರಾಮ ಮಟ್ಟದಲ್ಲಿ ಅಥವಾ ಗ್ರಾಮೀಣ ಮಟ್ಟದಲ್ಲಿ ನಡೆದಂತಹ ಮೊದಲ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧಿವೇಶನ ನಡೆದಿದ್ದು ಇಲ್ಲೇ ನೋಡ್ರಿ. ಅಂದ್ರೆ ಇವೆಲ್ಲವೂ ಕೂಡ ಸಿಟಿ ಒಳಗೆ ನಡೀತೇವೆ, ಆದ್ರೆ ಗ್ರಾಮೀಣ ಮಟ್ಟದಲ್ಲಿ ನಡೆದಂತ ಒಂದು ಅಧಿವೇಶನ ಯಾವುದಪ್ಪ ಅಂತೀರ, ಫೈಜಾಪುರ್. ನಾಳೆ ಎಕ್ಸಾಮ್ ಒಳಗೆ ಕೇಳುವಂಥದ್ದು ಸಾಧ್ಯತೆ ಇರ್ತದೆ. ಏನಂತಿದ್ರ, ಮೊಟ್ಟ ಮೊದಲ ಬಾರಿಗೆ ಗ್ರಾಮೀಣ ಭಾಗದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಫೈಜಾಪುರ್. ಅದು ಯಾವಾಗಪ್ಪ ಅಂತೀರ, 1937ರೊಳಗೆ. ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡವ್ರು ಯಾರಪ್ಪ ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ರವರು. ಮುಂದಿನ ಪ್ರಶ್ನೆ ಏನಂತೀರ, 2000 ಇಸ್ವಿಯೊಳಗೆ ನಡೆದಂತ PSI ಪರೀಕ್ಷೆಯಲ್ಲಿ ಕೇಳಿದಂತ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ ನಿರ್ಣಯವನ್ನ ಎಲ್ಲಿ ಕೈಗೊಂಡಿತ್ತು ಅಂತೇಳಿ. ಆಪ್ಷನ್ಸ್ ಎ ಲಾಹೋರ್, ಆಪ್ಷನ್ಸ್ ಬಿ ಲಕ್ನೋ, ಆಪ್ಷನ್ ಸಿ ಮುಂಬೈ, ಆಪ್ಷನ್ಸ್ ಡಿ ದೆಹಲಿ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತೀರ, ಲಾಹೋರ್. ನೋಡ್ರಿ, 1929ರಲ್ಲಿ ನಡೆದಂತ ಲಾಹೋರ್ ಅಧಿವೇಶನದೊಳಗ ಪೂರ್ಣ ಸ್ವರಾಜ್ ಕಲ್ಪನೆಯನ್ನ ಅಥವಾ ಪೂರ್ಣ ಸ್ವರಾಜ್ ಚಿಂತನೆಯನ್ನ ಮಂಡಿಸಲಾಗ್ತದ. ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡರು ಯಾರಪ್ಪ ಅಂತೀರ, ಜವಾಹರ್ಲಾಲ್ ನೆಹರು ರವರು. ಅದೇ ರೀತಿ ಯಾವ ಅಧಿವೇಶನದಲ್ಲಿ ಕಾಂಗ್ರೆಸ್ ತನ್ನ ಧ್ಯೇಯವನ್ನ ಸಂಪೂರ್ಣ ಸ್ವಾತಂತ್ರ್ಯವೆಂದು ಘೋಷಿಸುತ್ತೆ ಅಂತ ಹೇಳಿ 2014ರ PSI ಪತ್ರಿಕೆಯೊಳಗೆ ಕೂಡ ಈ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಈ ಹಿಂದೆ ಕೂಡ ಹೇಳಿದೆ, ಈ ಒಂದು ವಿಷಯ ವಸ್ತು ಮೇಲೆ ಅನೇಕ ಬಾರಿ ಕ್ವಶನ್ಗಳನ್ನು ಕೇಳಿದ್ದಾರೆ. ಆಪ್ಷನ್ಸ್ ಎ ಲಾಹೋರ್ ಅಧಿವೇಶನ, ಆಪ್ಷನ್ಸ್ ಬಿ ಮದ್ರಾಸ್ ಅಧಿವೇಶನ, ಆಪ್ಷನ್ ಸಿ ಅಹಮದಾಬಾದ್ ಅಧಿವೇಶನ, ಆಪ್ಷನ್ಸ್ ಡಿ ಗಯಾ ಅಧಿವೇಶನ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತೀರ, ಲಾಹೋರ್ ಅಧಿವೇಶನ. ಅದು 1929ರೊಳಗೆ ನಡೀತದೆ. ತದನಂತರ ಸಿಮ್ಲಾ ಒಪ್ಪಂದಕ್ಕೆ ಇವರಿಬ್ಬರ ನಡುವೆ ಸಹಿ ಆಯಿತು. ನಿಮಗೆ ಸಿಮ್ಲಾ ಒಪ್ಪಂದ ಅಂದ ತಕ್ಷಣನೇ 2 ರೀತಿಯಾದಂಥ ವಿಚಾರಗಳು ಬರ್ತವೆ.
ಆದರೆ ಸ್ವತಂತ್ರ ನಂತರ ಏನಪ್ಪಾ ಅಂದ್ರೆ ಸಿಮ್ಲಾ ಒಪ್ಪಂದಕ್ಕೆ ಇವರಿಬ್ಬರ ನಡುವೆ ಸಹಿ ಆಯಿತು ಅಂತ ಹೇಳಿ SDA 2008 ಪ್ರಶ್ನೆ ಪತ್ರಿಕೆಯೊಳಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಏನ್ ಪ್ರಶ್ನೆ ಅಂದ್ರೆ ಸಿಮ್ಲಾ ಒಪ್ಪಂದಕ್ಕೆ ಇವರಿಬ್ಬರ ನಡುವೆ ಸಹಿ ಆಯಿತು. ಆಪ್ಷನ್ಸ್ ಎ ಅಯೂಬ್ ಖಾನ್ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ಸ್ ಬಿ ಇಂದಿರಾ ಗಾಂಧಿ ಮತ್ತು ಜುಲ್ಫಿಕರ್ ಅಲಿ ಭುಟ್ಟೋ, ಆಪ್ಷನ್ ಸಿ ಇಂದಿರಾ ಗಾಂಧಿ ಮತ್ತು ಯಹ್ಯಾ ಖಾನ್, ಆಪ್ಷನ್ಸ್ ಡಿ ಇಂದಿರಾ ಗಾಂಧಿ ಮತ್ತು ಅಯೂಬ್ ಖಾನ್. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತೀರ ಇಂದಿರಾ ಗಾಂಧಿ ಮತ್ತು ಜುಲ್ಫಿಕರ್ ಅಲಿ ಭುಟ್ಟೋ ಅಂತ ಹೇಳಿ. ನೋಡ್ರಿ ಏನಿದು ಸಿಮ್ಲಾ ಒಪ್ಪಂದ ಅಂತ ಹೇಳಿದ್ರೆ ಬಾಂಗ್ಲಾದೇಶದ ರಚನೆಯನ್ನ ಗುರುತಿಸುವ ಭಾರತ ಮತ್ತು ಪಾಕಿಸ್ತಾನ ನಡುವಿನ ರಾಜ್ಯತಾಂತ್ರಿಕ ಒಪ್ಪಂದ. ನೋಡ್ರಿ ಬಾಂಗ್ಲಾದೇಶದ ರಚನೆಯನ್ನ ಗುರುತಿಸುವ ಭಾರತ ಮತ್ತು ಪಾಕಿಸ್ತಾನ ನಡುವಿನ ರಾಜ್ಯತಾಂತ್ರಿಕ ಒಪ್ಪಂದ ಯಾವ್ದಪ್ಪ ಅಂದ್ರ ಸಿಮ್ಲಾ ಒಪ್ಪಂದ. ಇದು ಯಾರ ಮಧ್ಯೆ ನಡೀತದಪ್ಪ ಅಂತಾರ ಇಂದಿರಾ ಗಾಂಧಿ ಮತ್ತು ಜುಲ್ಫಿಕರ್ ಅಲಿ ಭುಟ್ಟೋವಿನ ಮಧ್ಯೆ. ಅದೇ ರೀತಿ KSISF 2018 ಪ್ರಶ್ನೆ ಪತ್ರಿಕೆಯೊಳಗ ಇದ್ದಂತ ಪ್ರಶ್ನೆ ಏನಪ್ಪಾ ಅಂತೀರ ಇತ್ತೀಚೆಗೆ ಕೂಡ ಇದು ಸುದ್ದಿಯಲ್ಲಿ ಐತೆ ಅನೇಕ ಸುದ್ದಿ ಪತ್ರಿಕೆಯೊಳಗ ಏನಂತ ಹೇಳಿದ್ರೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಸಂಸ್ಥಾಪಕರು ಯಾರು? ಆಪ್ಷನ್ಸ್ ಎ ಬಾಲಗಂಗಾಧರ್ ತಿಲಕ್, ಆಪ್ಷನ್ಸ್ ಬಿ ಮಹಾತ್ಮ ಗಾಂಧಿ, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ಸ್ ಡಿ ಗೋಪಾಲ ಕೃಷ್ಣ ಗೋಖಲೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು. ಹಾಗಾದ್ರೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಸಂಸ್ಥಾಪಕರು ಯಾರಪ್ಪ ಅಂತೀರ ಜವಾಹರ್ಲಾಲ್ ನೆಹರು ರವರು. ಅದೇ ರೀತಿ ಇತಿಹಾಸದ ಕುರಿತು ಡಾಕ್ಟರ್ BR ಅಂಬೇಡ್ಕರ್ ಕೂಡ ತಮ್ಮದೇ ಆದಂತ ವಾಕ್ಯವನ್ನೇ ನೀಡಿದ್ದಾರೆ. ಹಾಗಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಕಾರ ಇತಿಹಾಸ ಅಂದ್ರೆ ಏನಂದ್ರೆ ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು. ಯಾರು ಇತಿಹಾಸವನ್ನ ಓದೋದಿಲ್ವೋ ಅಥವಾ ಯಾರು ಇತಿಹಾಸವನ್ನ ಮರಿತಾರೋ ಅವ್ರ ಇತಿಹಾಸವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಯಾರ ಹೇಳಿಕೆಪ್ಪ ಅಂತೀರ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೇಳಿಕೆ. ಹಾಗಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಕೃತಿ ಯಾವ್ದಪ್ಪ ಅಂತೀರ ದ ಪ್ರಾಬ್ಲಮ್ ಆಫ್ ರೂಪಿ, ಇನ್ನೊಂದು ಏನಪ್ಪಾ ಅಂತೀರ ಕ್ಯಾಸ್ಟಸ್ ಆಫ್ ಇಂಡಿಯಾ ಅಂತೇಳಿ. ನೋಡ್ರಿ ಒಂದು ಕೃತಿ ಯಾವುದು ದ ಪ್ರಾಬ್ಲಮ್ ಆಫ್ ರೂಪಿ, ಎರಡನೇದು ಯಾವ್ದಪ್ಪ ಅಂದ್ರ ಕ್ಯಾಸ್ಟಸ್ ಆಫ್ ಇಂಡಿಯಾ ಅಂತೇಳಿ. ಹಾಗಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೋಡುವುದಾದ್ರೆ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ 2 ಡಾಕ್ಟರೇಟ್ ಪದವಿಗಳನ್ನು ಹೊಂದಿದ್ದಾರೆ. ಮೊದಲನೇದ್ದು ಏನಪ್ಪಾ ಅಂತೀರ 1923ರಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಈ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನೋ ಒಂದು ವಿಶ್ವವಿದ್ಯಾಲಯ ಏನ್ ಕೊಡ್ತದಪ್ಪ ಇವರಿಗೆ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರೇಟ್ ಅನ್ನ ಕೊಡ್ತದ. ಆ ಯಾವ ಕೃತಿಗೆ ಅಥವಾ ಯಾವ ಥೀಸಿಸ್ಗೆಪ್ಪ ಅಂತೀರ ರೂಪಾಯಿ ಸಮಸ್ಯೆ, ಅದರ ಮೂಲ ಮತ್ತು ಅದರ ಪರಿಹಾರ, ದ ಪ್ರಾಬ್ಲಮ್ ಆಫ್ ದ ರುಪಿ, ಇಟ್ಸ್ ಆರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್ ಅನ್ನೋ ಒಂದು ಪ್ರಬಂಧಕ್ಕೆ ಈ ಪ್ರಬಂಧವನ್ನ ಮಂಡಿಸಿದ್ದಕ್ಕಾಗಿ ಅರ್ಥಶಾಸ್ತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಆಫ್ ಸೈನ್ಸ್ ಅನ್ನ ಒಂದು ಡಾಕ್ಟರೇಟ್ ಅನ್ನ ಕೊಡ್ತಾರ. ನೋಡ್ರಿ ಹಾಗಾದ್ರೆ ಅಂಬೇಡ್ಕರ್ ಅವರಿಗೆ 1923 ಮೊದಲ ಬಾರಿಗೆ ಡಾಕ್ಟರೇಟ್ ಸಿಗ್ತದೆ. ಅದು ಯಾವ ಕೃತಿಗೆಪ್ಪ ಅಂತೀರ ರೂಪಾಯಿ ಸಮಸ್ಯೆ, ಅದರ ಮೂಲ ಮತ್ತು ಅದರ ಪರಿಹಾರ ಅನ್ನೋ ಪ್ರಬಂಧಕ್ಕೆ. ಅದೇ ರೀತಿ 1927 ಕೊಲಂಬಿಯಾ ವಿಶ್ವವಿದ್ಯಾಲಯ ಅರ್ಥಶಾಸ್ತ್ರದೊಳಗೆ ಮತ್ತೊಂದು ನೋಡ್ರಿ PhD ಅನ್ನ ಕೊಡ್ತಾರೆ ಅಥವಾ ಡಾಕ್ಟರೇಟ್ ಪದವಿಯನ್ನು ಕೊಡ್ತಾರೆ. ಯಾವ ಥೀಸಿಸ್ಗೆಪ್ಪ ಅಂತ ಹೇಳಿದ್ರೆ ಬ್ರಿಟಿಷ್ ಭಾರತದಲ್ಲಿ ಪ್ರಾಂತೀಯ ಹಣಕಾಸು ವಿಕಾಸ ಅನ್ನೋ ಪ್ರಬಂಧಕ್ಕೆ 1927 ಎರಡನೇ ಬಾರಿಗೆ ಡಾಕ್ಟರೇಟ್ ಪದವಿಯನ್ನು ಪಡೆದವರು ಯಾರಪ್ಪ ಅಂತೀರ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಮೇಲೆ ಕೇಳಿದಂತ ಒಂದು ಪ್ರಶ್ನೆ ಏನಪ್ಪಾ ಅಂತೀರ 1997 SDA ಪ್ರಶ್ನೆ ಪತ್ರಿಕೆಯೊಳಗ ಏನ್ ಕೇಳಿದಾರೆ ಅಂತ ಹೇಳಿದ್ರೆ ಕೂಡಿರಿ, ಕಲಿಸಿರಿ ಮತ್ತು ಹೋರಾಡಿರಿ ಇದು ಯಾರ ಕೊಟ್ಟ ಕರೆ ಅಂತೇಳಿ. ಇದ್ರ ಕೂಡಿರಿ, ಕಲಿಸಿರಿ ಮತ್ತು ಹೋರಾಡಿರಿ ಅಂದ್ರೆ ಕೂಡಿರಿ ಅಂದ್ರೆ ಸಂಘಟನೆ, ಕಲಿಸಿರಿ ಶಿಕ್ಷಣ, ಹೋರಾಡಿರಿ ಅಂದ್ರೆ ಹೋರಾಟ. ಇದು ಯಾರ ಹೇಳಿಕೆಪ್ಪ ಅಂತೀರ ನೋಡ್ರಿ ಆಪ್ಷನ್ಸ್ ಎ ಜ್ಯೋತಿಬಾ ಫುಲೆ, ಆಪ್ಷನ್ಸ್ ಬಿ EV ರಾಮಸ್ವಾಮಿ ನಾಯ್ಕರ್, ಆಪ್ಷನ್ ಸಿ ಬಾಬಾ ಸಾಹೇಬ್ ಅಂಬೇಡ್ಕರ್, ಆಪ್ಷನ್ಸ್ ಡಿ ಮಹಾತ್ಮ ಗಾಂಧಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತೀರ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾದ್ರೆ ಜ್ಯೋತಿಬಾಯಿ ಫುಲೆ ಇವರೊಬ್ಬ ಶ್ರೇಷ್ಠ ಸಾಮಾಜಿಕ ಸುಧಾರಕರು ಹೌದು, ಆಮೇಲೆ ಶಿಕ್ಷಣ ಪ್ರೇಮಿಗಳು ಸಹ ಹೌದು. ಇವರ ಹೆಂಡತಿ ಯಾರಪ್ಪ ಅಂತೀರ ಸಾವಿತ್ರಿಬಾಯಿ ಫುಲೆ ಅಂತೇಳಿ. ಸಾವಿತ್ರಿಬಾಯಿ ಫುಲೆ ಅವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಕೂಡ ಹೌದು, ಜೊತೆಗೆ ಸ್ತ್ರೀಯರ ಶಿಕ್ಷಣಕ್ಕಾಗಿ ಹಗಲಿರುಳು ಶ್ರಮಿಸಿದಂತ ಒಬ್ಬ ಶ್ರೇಷ್ಠ
ಮಹಿಳೆ ಯಾರಪ್ಪ ಅಂತೀರ ಸಾವಿತ್ರಿಬಾಯಿ ಪುಲೆ. ಅದೇ ರೀತಿ EV ರಾಮಸ್ವಾಮಿ ನಾಯ್ಕರ್ ಯಾರಪ್ಪ ಅಂತೀರ ನೋಡ್ರಿ, ಇವರು ಪೆರಿಯರ್ EV ರಾಮಸ್ವಾಮಿ ಅಂತೇಳಿ ಕೂಡ ಇವರನ್ನ ಕರಿತಾ ಇದ್ರು. ವಾಸ್ ದ್ರಾವಿಡಿಯನ್ ಸೋಷಿಯಲ್ ರಿಫಾರ್ಮರ್ ಅಂಡ್ ಪೊಲಿಟಿಷಿಯನ್ ಫ್ರಮ್ ಇಂಡಿಯಾ ಹೂ ಫೌಂಡೆಡ್ ದ ಸೆಲ್ಫ್ ರೆಸ್ಪೆಕ್ಟಿವ್ ಮೂವ್ಮೆಂಟ್ ಅಂಡ್ ದ್ರಾವಿಡರ್ ಕಜಗಂ ಅಂತೇಳಿ. ನೋಡ್ರಿ, ಪೆರಿಯರ್ ಅಂತೇಳಿ ಇವರನ್ನ ಕರಿತಾ ಇದ್ರು. ಯಾರನ್ನ? EV ರಾಮಸ್ವಾಮಿ ನಾಯ್ಕರ್ ಅವರನ್ನ. ಇವರು ಕೇರಳದವರು. ಇವರು ಒಬ್ಬ ಸಾಮಾಜಿಕ ಸುಧಾರಕರು ಕೂಡ ಹೌದು, ಜೊತೆಗೆ ಭಾರತದ ಒಬ್ಬ ಶ್ರೇಷ್ಠ ರಾಜಕೀಯ ವ್ಯಕ್ತಿ ಕೂಡ ಹೌದು. ಇವರು ಒಂದು ಚಳವಳಿಯನ್ನ ಪ್ರಾರಂಭಿಸ್ತಾರೆ. ಏನಪ್ಪಾ ಅಂತೀರ? ಸೆಲ್ಫ್ ರೆಸ್ಪೆಕ್ಟಿವ್. ನೋಡ್ರಿ, ಸೆಲ್ಫ್ ರೆಸ್ಪೆಕ್ಟಿವ್ ಅಂತೇಳಿ, ಸೆಲ್ಫ್ ರೆಸ್ಪೆಕ್ಟಿವ್ ಮೂಮೆಂಟ್ ಅಂದ್ರೆ ಸ್ವಾಭಿಮಾನಿ ಚಳವಳಿ. ಸ್ವಾಭಿಮಾನಿ ಚಳವಳಿ ಕೇಳ್ಬೋದು. ಸ್ವಾಭಿಮಾನಿ ಚಳವಳಿಯನ್ನ ಪ್ರಾರಂಭಿಸಿದಂತ ವ್ಯಕ್ತಿ ಯಾರಪ್ಪ ಅಂತೀರ? EV ರಾಮಸ್ವಾಮಿ ನಾಯ್ಕರ್. ಜೊತೆಗೆ ದ್ರಾವಿಡ ಕಜಗಂ. ನೋಡ್ರಿ, ದ್ರಾವಿಡ ಕಜಗಂ ಅಂತೇಳಿ ಒಂದು ಆಂದೋಲನವನ್ನು ಕೂಡ ಅಥವಾ ಒಂದು ಚಳುವಳಿಯನ್ನು ಕೂಡ ಪ್ರಾರಂಭಿಸಿದವರು ಯಾರಪ್ಪ ಅಂತೀರ? EV ರಾಮಸ್ವಾಮಿ ನಾಯ್ಕರ್. ಕೇಳ್ಬೋದು. ಸೆಲ್ಫ್ ರೆಸ್ಪೆಕ್ಟಿವ್ ಅಂತಿದ್ರ ಸ್ವಾಭಿಮಾನಿ ಚಳುವಳಿ ಅಂತೇಳಿ. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ನೆಲ್ಲ ಶಿಕ್ಷಣ, ಸಂಘಟನೆ, ಹೋರಾಟನ ಕರೆಯನ್ನು ಕೂಡ ಕೊಡ್ತಾರೆ. ಮಹಾತ್ಮ ಗಾಂಧಿ. ಇವೆಲ್ಲ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತೀರ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿಕೆ ಇದು. ನೆಕ್ಸ್ಟ್, ತದನಂತರ ಮಹಡ್ ಸತ್ಯಾಗ್ರಹದ ನೇತೃತ್ವ ವಹಿಸಿದವರು ಯಾರು? ಇದು ಕೂಡ ಏನಪ್ಪಾ ಅಂತೀರ? KSISF. ಈ ಒಂದು 2018 ಪ್ರಶ್ನೆ ಪತ್ರಿಕೆಯೊಳಗೆ ಕೇಳಿದಂತ ಪ್ರಶ್ನೆ ಏನಪ್ಪಾ ಅಂತೀರ? ಮಹಡ್ ಸತ್ಯಾಗ್ರಹದ ನೇತೃತ್ವ ವಹಿಸಿದವರು ಯಾರು ಅಂತ ಹೇಳಿದ್ರೆ ಆಪ್ಷನ್ಸ್ ಎ ಮಹಾತ್ಮ ಗಾಂಧಿ, ಆಪ್ಷನ್ಸ್ ಬಿ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ಸಿ ವಿನೋಬಾ ಭಾವೆ, ಆಪ್ಷನ್ಸ್ ಡಿ ಲೋಕಮಾನ್ಯ ತಿಲಕ್. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಾರ? ಡಾಕ್ಟರ್ BR ಅಂಬೇಡ್ಕರ್. ನೋಡ್ರಿ, ಇದನ್ನ ಮಹದ್ ಅಂತಾನು ಕರೀತಾರೆ, ಮಹಡ್ ಸತ್ಯಾಗ್ರಹ ಅಂತಾನು ಕೂಡ ಕರೀತಾರೆ. ಏನಿದು ಮಹದ್ ಸತ್ಯಾಗ್ರಹ ಅಂತ ಹೇಳಿದ್ರೆ ನೋಡ್ರಿ, ಇದನ್ನ ಚೌದರ್ ಟೇಲ್ ಅಂತಾನು ಕರೀತಾರೆ. ನೋಡ್ರಿ, ಈ ಒಂದು ಸತ್ಯಾಗ್ರಹವನ್ನ ಚೌದರ್ ಟೇಲ್ ಅಂತಾನು ಕೂಡ ಕರೀತಾರೆ. ಈ ಒಂದು ಸತ್ಯಾಗ್ರಹ ಯಾವಾಗ ನಡೀತದಪ್ಪ ಅಂತೀರ? ಮಾರ್ಚ್ 20, 1927 ನೋಡ್ರಿ, ಮಾರ್ಚ್ 20, 1927 ಅಂಬೇಡ್ಕರ್ ನೇತೃತ್ವದೊಳಗೆ ಒಂದು ಸತ್ಯಾಗ್ರಹ ಪ್ರಾರಂಭ ಆಗ್ತದ. ಅದು ಎಲ್ಲಿಪ್ಪ ಅಂತೀರ? ಮಹಾರಾಷ್ಟ್ರದ ಮಹದ್ ಅಥವಾ ಮಹಡ್ ಎಂಬಲ್ಲಿ. ಈ ಪ್ರಸ್ತುತ ಮಹಡ್ ಎಲ್ಲಿ ಐತಪ್ಪ ಅಂತೀರ? ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯೊಳಗೆ ಬರ್ತದೆ ಈ ಒಂದು ಪ್ರದೇಶ. ಇದು ಏನು ವಿಶೇಷ ಅಥವಾ ಮಹಾ ಸತ್ಯಾಗ್ರಹದ ವಿಶೇಷತೆ ಏನಪ್ಪಾ ಅಂತೀರ? ಸಾರ್ವಜನಿಕ ನೀರಿನ ಆಗರಗಳಲ್ಲಿ, ತೊಟ್ಟಿ ಅಂತ ಹೇಳಿ ಕರಿತೀವಲ್ಲ, ಅಥವಾ ಸಾರ್ವಜನಿಕವಾಗಿ ಸಂಗ್ರಹಿಸಲ್ಪಟ್ಟಂತ ನೀರಿನ ಆಗರಗಳಲ್ಲಿ ಅಸ್ಪೃಶ್ಯರಿಗೆ ನೀರನ್ನು ಬಳಸಲು ಅನುವು ಮಾಡಿಕೊಡ್ಲಿಕ್ಕೋಸ್ಕರ ಈ ಒಂದು ಸತ್ಯಾಗ್ರಹ ನಡೀತದೆ. ಅಂದ್ರೆ ಏನಿತ್ತಪ್ಪ ಅಂತೀರ? ಸಾರ್ವಜನಿಕ ತೊಟ್ಟಿಯೊಳಗೆ ಅಸ್ಪೃಶ್ಯರ ನೀರನ್ನ ಕುಡಿಬಾರ್ದು ಅಂತೇಳಿ ದಿಗ್ಬಂಧನ ಇತ್ತಲ್ಲ, ಆ ಒಂದು ದಿಗ್ಬಂಧವನ್ನ ಮುರಿದು ಸಾರ್ವಜನಿಕ ತೊಟ್ಟಿಯಲ್ಲಿ ಅಸ್ಪೃಶ್ಯರು ಕೂಡ ನೀರನ್ನು ಬಳಸಬಹುದು ಅಂತೇಳಿ ಅವರಿಗೂ ಕೂಡ ಹಕ್ಕನ್ನ ದಯಪಾಲಿಸಲಿಕ್ಕೋಸ್ಕರ ಅಂಬೇಡ್ಕರ್ ಅವರು ಏನ್ ಮಾಡ್ತಾರೆ? ಮಾರ್ಚ್ 20, 1927 ಮಹದ್ ಎಂಬಲ್ಲಿ ಸತ್ಯಾಗ್ರಹವನ್ನು ಆರಂಭಿಸ್ತಾರೆ. ಅದೇ ಐತಿಹಾಸಿಕವಾಗಿ ಮಹದ್ ಸತ್ಯಾಗ್ರಹ ಅಥವಾ ಚೌದಾರ್ ಟೇಲ್ ಅಂತ ಹೇಳಿ ಪ್ರಸಿದ್ಧಿಯನ್ನ ಪಡಿತದ. ಈ ಒಂದು ದಿನದ ನೆನಪಿಗೋಸ್ಕರ ಅಥವಾ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಮಾರ್ಚ್ 20 ನೋಡ್ರಿ, ಪ್ರತಿ ವರ್ಷ ಮಾರ್ಚ್ 20 ಭಾರತದೊಳಗ ಸಾಮಾಜಿಕ ಸಬಲೀಕರಣ ದಿನ ಅಂತೇಳಿ ಆಚರಿಸ್ತಾರೆ. ಹಾಗಾದ್ರೆ ಭಾರತದಲ್ಲಿ ಸಾಮಾಜಿಕ ಸಬಲೀಕರಣ ಅಂತೇಳಿ ಯಾವ ದಿನದಿಂದ ಆಚರಿಸ್ತಾರಪ್ಪ ಅಂತೀರ? ಮಾರ್ಚ್ 20 ಆಚರಿಸ್ತಾರ. ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾರ್ಚ್ 20 1927 ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ಮಹದ್ ಎಂಬಲ್ಲಿ ಅದರ ನೇತೃತ್ವ ವಹಿಸ್ಕೊಂಡು ಸಾರ್ವಜನಿಕ ತೊಟ್ಟಿಯೊಳಗ ನೀರನ್ನ ಸೇವಿಸಿ ಈ ಒಂದು ಮೂಢನಂಬಿಕೆಯ ದಿಗ್ಬಂಧನವನ್ನು ಮುರಿತಾರೆ. ಅದರ ಸ್ಮರಣಾರ್ಥವಾಗಿ ಮಾರ್ಚ್ 20 ಪ್ರತಿ ವರ್ಷ ಭಾರತದೊಳಗ ಸಾಮಾಜಿಕ ಸಬಲೀಕರಣ ದಿನ ಅಂತೇಳಿ ಆಚರಿಸ್ತಾರೆ. ಅದೇ ರೀತಿ ಅರಿಸ್ಟಾಟಲ್ ಪ್ರಕಾರ ಇತಿಹಾಸ ಅಂದ್ರೆ ಏನಂದ್ರೆ ಬದಲಾಗದ ಗತಕಾಲವೇ ಇತಿಹಾಸ ಅಂತ ಹೇಳ್ತಾರೆ. ನೋಡ್ರಿ, ಬದಲಾಗದ ಗತಕಾಲವೇ ಇತಿಹಾಸ ಅಂತ ಹೇಳಿದವರು ಯಾರಪ್ಪ ಅಂತಾರ? ಅರಿಸ್ಟಾಟಲ್. ಅದಕ್ಕೆ ಒಂದ್ ಕಡೆ ಅರಿಸ್ಟಾಟಲ್ ಬಗ್ಗೆ ಒಂದು ನಾಣ್ಣುಡಿ ಅಥವಾ ಒಂದು ಜನಪ್ರಿಯ ಹೇಳಿಕೆ ಏನಪ್ಪಾ ಅಂತೀರ? ಆಡು ಮುಟ್ಟದ ಸೊಪ್ಪಿಲ್ಲ,
ಅರಿಸ್ಟಾಟಲ್ ಬರೆಯದಂಥ ಶಾಸ್ತ್ರ ಏನಿಲ್ಲ. ಎಲ್ಲ ಶಾಸ್ತ್ರಗಳಲ್ಲಿ ಪಂಡಿತನಾಗಿರುವಂಥ ಅಥವಾ ಸರ್ವ ವಿಷಯಗಳಲ್ಲಿ ಸರ್ವಜ್ಞನಾಗಿರುವಂಥ ಅರಿಸ್ಟಾಟಲ್ಲು ಜೀವಶಾಸ್ತ್ರದ ಪಿತಾಮಹನೂ ಹೌದು, ರಾಜ್ಯಶಾಸ್ತ್ರದ ಪಿತಾಮಹನೂ ಹೌದು. ಈತನ ಕೃತಿ ಯಾವುದಪ್ಪ ಅಂತೀರ, ಪ್ರಸಿದ್ಧವಾದಂಥ ಕೃತಿ ಯಾವುದಪ್ಪ ಅಂತೀರ, ದಿ ಪಾಲಿಟಿಕ್ಸ್. ನೋಡ್ರಿ, ಅರಿಸ್ಟಾಟಲ್ನ ಕೃತಿ ಯಾವುದಪ್ಪ ಅಂದ್ರೆ ದಿ ಪಾಲಿಟಿಕ್ಸ್ ಅಂತೇಳಿ. ಹಾಗಾದ್ರೆ ಎಂ ಜಿ ರಾನಡೆ ಅವರನ್ನ ನೋಡ್ರಿ, ಆದರೆ ಅರಿಸ್ಟಾಟಲ್ನ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ರಾಜ್ಯಶಾಸ್ತ್ರದ ಪಿತಾಮಹರಾದಂಥ ಅರಿಸ್ಟಾಟಲ್ರವರು ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರವನ್ನು ಬೇರ್ಪಡಿಸಿ ಎರಡು ಪ್ರತ್ಯೇಕ ವಿಷಯಗಳನ್ನಾಗಿ ಮಾಡಿದವರು ಯಾರಪ್ಪ ಅಂತಾರ, ಅರಿಸ್ಟಾಟಲ್. ನೋಡ್ರಿ, ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಇದರ ಪೂರ್ವದೊಳಗೆ ಒಂದೇ ಆಗಿದ್ದು, ಇವೆರಡನ್ನು ಕೂಡ ಡಿವೈಡ್ ಮಾಡಿ ರಾಜ್ಯಶಾಸ್ತ್ರವನ್ನು ಕೂಡ ಅರ್ಥಶಾಸ್ತ್ರವನ್ನು ಬೇರ್ಪಡಿಸಿ ಪ್ರತ್ಯೇಕ ಎರಡು ವಿಷಯಗಳನ್ನಾಗಿ ಮಾಡಿದವರು ಯಾರಪ್ಪ ಅಂತಾರ, ಅರಿಸ್ಟಾಟಲ್. ನೋಡ್ರಿ, ಅದೇ ರೀತಿ ಅರಿಸ್ಟಾಟಲ್ನ ಗುರು ಈಗ ಹೇಳ್ತೇನೆ ನೋಡ್ರಿ, ಅರಿಸ್ಟಾಟಲ್ನ ಗುರು ಯಾರಪ್ಪ ಅಂತೀರ, ಪ್ಲೇಟೋ. ಪ್ಲೇಟೋನ ಗುರು ಯಾರಪ್ಪ ಅಂತೀರ, ಸಾಕ್ರೆಟಿಸ್. ನೋಡ್ರಿ, ಈಗ ಬರೋಣ. ಸಾಕ್ರೆಟಿಸ್ನ ಶಿಷ್ಯ ಪ್ಲೇಟೋ, ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್, ಅರಿಸ್ಟಾಟಲ್ನ ಶಿಷ್ಯ ಯಾರಪ್ಪ ಅಂತೀರ, ಅಲೆಕ್ಸಾಂಡರ್. ಈ ನೋಡ್ರಿ, ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್, ಅರಿಸ್ಟಾಟಲ್ನ ಗುರು ಪ್ಲೇಟೋ, ಪ್ಲೇಟೋನ ಗುರು ಯಾರಪ್ಪ ಅಂತೀರ, ಸಾಕ್ರೆಟಿಸ್. ಹಾಗಾದ್ರೆ ಮಹಾರಾಷ್ಟ್ರದ ಸಾಕ್ರೆಟಿಸ್ ಅಂತ ಯಾರನ್ನ ಕರೀತಾರಪ್ಪ ಅಂತೀರ, ಎಂ ಜಿ ರಾನಡೆ. ನೋಡಿ, ಎಂ ಜಿ ರಾನಡೆ ಅವರನ್ನ ಮಹಾರಾಷ್ಟ್ರದ ಸಾಕ್ರೆಟಿಸ್ ಅಂತೇಳಿ ಕರೀತಾರೆ. ಹಾಗಾದ್ರೆ ಸಾಕ್ರೆಟಿಸ್ ಯಾರಪ್ಪ ಅಂತೀರ, ಆತ ಪ್ಲೇಟೋನ ಗುರು. ಪ್ಲೇಟೋನ ಶಿಷ್ಯ ಯಾರಪ್ಪ ಅಂತೀರ, ಅರಿಸ್ಟಾಟಲ್. ಅರಿಸ್ಟಾಟಲ್ನ ಶಿಷ್ಯ ಯಾರಪ್ಪ ಅಂತೀರ, ಅಲೆಕ್ಸಾಂಡರ್. ಹಾಗಾದ್ರೆ ಅರಿಸ್ಟಾಟಲ್ ಮೇಲೆ ಕೇಳಬಹುದಾದಂತ ಒಂದು ಕೆಲವಿಷ್ಟು ಮಹತ್ವಪೂರ್ಣ ಪ್ರಶ್ನೆಗಳು ಯಾವುದಪ್ಪ ಅಂತೀರ, ಅರಿಸ್ಟಾಟಲ್ನು ಸ್ಥಾಪಿಸಿದ ಶೈಕ್ಷಣಿಕ ಸಂಸ್ಥೆ ಯಾವುದು? ಆಪ್ಷನ್ಸ್ ಎ ಲಿಸಿಯಂ, ಆಪ್ಷನ್ಸ್ ಬಿ ಅಕಾಡೆಮಿ, ಆಪ್ಷನ್ ಸಿ ಜ್ಯೂಸ್, ಆಪ್ಷನ್ಸ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಯಾವುದಪ್ಪ ಅಂತೀರ, ಲಿಸಿಯಂ. ನೋಡ್ರಿ, ಅರಿಸ್ಟಾಟಲ್ ಯಾವ ಪ್ರದೇಶದೊಳಗ ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪಿಸ್ತಾನಪ್ಪ ಅಂತೀರ, ಲೀಸಿಯಂ ಅಂತೇಳಿ. ಹಾಗಾದ್ರೆ ಏನಿದು ಲೀಸಿಯಂ? ನೋಡ್ರಿ, ಅಲೆಕ್ಸಾಂಡರ್, ನೋಡಿ ಹೇಳಿದೆ ನಾನು, ಅರಿಸ್ಟಾಟಲ್ನ ಶಿಷ್ಯ ಯಾರಪ್ಪ ಅಂತೀರ, ಅಲೆಕ್ಸಾಂಡರ್. ಅಲೆಕ್ಸಾಂಡರ್ ಏನ್ ಮಾಡ್ತಾನೆ, ಅರಿಸ್ಟಾಟಲ್ನ ಪರವಾನಗಿಯನ್ನು ಪಡ್ಕೊಂಡು ಏಷ್ಯಾದ ಮೇಲೆ ದಾಳಿಗೆ ಹೋಗ್ತಾನೆ. ಆ ಸಂದರ್ಭದೊಳಗೆ ಅರಿಸ್ಟಾಟಲ್ ಎಲ್ಲಿರ್ತಾನಪ್ಪ ಅಂತೀರ, ಅಥೆನ್ಸ್ ಒಳಗೆ ವಾಸವನ್ನ ಮಾಡ್ತಿರ್ತಾನೆ. ಈ ಅಥೆನ್ಸಿನ ನಗರದ ಗಡಿ ಭಾಗದಲ್ಲಿ ಬರುವಂತದ್ದು ಯಾವ್ದಪ್ಪ ಅಂತೀರ, ಲೀಸಿಯಂ ಅಥವಾ ಲೈಸಿಯಂ ಅಂತೇಳಿ. ನೋಡ್ರಿ, ಲೀಸಿಯಂ ಅಥವಾ ಲೈಸಿಯಂ ಅಂತೇಳಿ, ಅಥವಾ ಇದನ್ನ ಜಿಮ್ನಾಸಿಯಂ ಅಂತಾನು ಕೂಡ ಕರೀತಾರೆ. ಈ ಪ್ರದೇಶವನ್ನು ಏನಂತ ಕರೀತಾರ್ರಿ, ಜಿಮ್ನಾಸಿಯಂ ಅಂತೇಳಿ. ಈ ಒಂದು ಪ್ರದೇಶದೊಳಗ ಒಂದು ಶೈಕ್ಷಣಿಕ ಸಂಸ್ಥೆಯೊಂದನ್ನ ಕಟ್ಟಿತಾನ ಯಾರು, ಅರಿಸ್ಟಾಟಲ್. ಆ ಒಂದು ಶೈಕ್ಷಣಿಕ ಸಂಸ್ಥೆಯನ್ನ ನಾವು ಏನಂತ ಕರಿತೀವಿ, ಲೀಸಿಯಂ ಅಂತೇಳಿ ಕರಿತೀವಿ. ಈ ಒಂದು ಪ್ರದೇಶದ ಹೆಸರು ಕೂಡ ಹೌದು. ಆ ಪ್ರದೇಶ ಹೆಸರಿನಲ್ಲೇ ಒಂದು ಸಂಸ್ಥೆ, ಶೈಕ್ಷಣಿಕ ಸಂಸ್ಥೆಯೊಂದನ್ನ ಕಟ್ಟುತ್ತಾನೆ. ಹಾಗಾದ್ರೆ ಲೀಸಿಯಂನ ಇನ್ನೊಂದು ಯಾವ್ದು ಹೆಸರು ಯಾವ್ದಪ್ಪ ಅಂದ್ರೆ ಜಿಮ್ನಾಸಿಯಂ ಅಂತೇಳಿ. ಏನ್ರಿ, ಜಿಮ್ನಾಸಿಯಂ. ತದನಂತರ ಅಥೆನ್ಸ್ನ ಪಾರ್ಥೆನನ್ ದೇವಾಲಯವನ್ನು ಕಟ್ಟಿಸಿದವರು ಯಾರು? ನೋಡ್ರಿ, ಆಪ್ಷನ್ಸ್ ಎ ಪೆರಿಕ್ಲಸ್, ಆಪ್ಷನ್ಸ್ ಬಿ ಅಲೆಕ್ಸಾಂಡರ್, ಆಪ್ಷನ್ ಸಿ ಮೈರನ್, ಆಪ್ಷನ್ಸ್ ಡಿ ಪ್ಯಾಲಿಗ್ನಾಟಸ್ ಅಂತ ಹೇಳಿ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತೀರ, ಪೆರಿಕ್ಲಸ್. ನಾನು ಹೇಳಿದೆ, ಪೆರಿಕ್ಲಸ್ ನನ್ನ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಸುವರ್ಣಯುಗವನ್ನು ಸ್ಥಾಪಿಸಿದಂತ ರಾಜ ಕೂಡ ಹೌದು. ಈತ ಗ್ರೀಕ್ನ ಶ್ರೇಷ್ಠ ರಾಜ. ಈತನ ಆಸ್ಥಾನದೊಳಗನೆ ಹೆರೋಡೋಟಸ್ ಮತ್ತು ತುಸಿಡೇಡಸ್ ಅನ್ನ ಇಬ್ಬರು ಇತಿಹಾಸಕಾರರು ಏನಾಗಿದ್ರು, ರಾಜಾಶ್ರಯವನ್ನ ಪಡ್ಕೊಂಡಿದ್ರು. ಅದೇ ರೀತಿ ಪ್ಲೇಟೋ ಸ್ಥಾಪಿಸಿದ ಶೈಕ್ಷಣಿಕ ಸಂಸ್ಥೆ ಯಾವುದು? ನಾನು ಹೇಳಿದೆ, ಅರಿಸ್ಟಾಟಲ್ ಸ್ಥಾಪಿಸಿದಂತ ಶೈಕ್ಷಣಿಕ ಸಂಸ್ಥೆ ಲೀಸಿಯಂ. ಆದ್ರೆ ಪ್ಲೇಟೋ ಸ್ಥಾಪಿಸಿದ ಶೈಕ್ಷಣಿಕ ಸಂಸ್ಥೆ ಯಾವ್ದಪ್ಪ ಅಂತೀರ, ಆಪ್ಷನ್ ಸಿ ಅಕಾಡೆಮಿ, ಆಪ್ಷನ್ಸ್ ಬಿ ಲಿಸಿಯಾ, ಆಪ್ಷನ್ ಸಿ ನಳಂದ, ಆಪ್ಷನ್ಸ್ ಡಿ ತಕ್ಷಶಿಲಾ. ಸರಿಯಾದ ಉತ್ತರ ಯಾವ್ದಪ್ಪ ಅಂತೀರ, ಅಕಾಡೆಮಿ ಅಂತ ಹೇಳಿ. ನೋಡ್ರಿ, ಪ್ಲೇಟೋ ಸ್ಥಾಪಿಸಿದ ಶೈಕ್ಷಣಿಕ ಸಂಸ್ಥೆ ಹೆಸರು ಯಾವ್ದಪ್ಪ ಅಂತೀರ, ಅಕಾಡೆಮಿ. ಹಾಗಾದ್ರೆ ಕೆಲವಿಷ್ಟು ಮಹತ್ವಪೂರ್ಣ ಅಂಶಗಳನ್ನು ನಾವು ಕ್ವಿಕ್ ಆಗಿ ನೋಡೋಣ. ಏನಂತ ಹೇಳಿದ್ರೆ, ಎಲ್ಲ ಸಮಾಜ ವಿಜ್ಞಾನಗಳ ಮಾತೃ ಅಥವಾ ರಾಣಿ ಅಂತೇಳಿ ಯಾವುದನ್ನ ಕರಿತೀವಪ್ಪ ಅಂತೀರ, ಇತಿಹಾಸವನ್ನ ಕರಿತೀವಿ. ಅದೇ ರೀತಿ ಜರ್ಮನಿಯ ಇತಿಹಾಸಕಾರ ಲಿಯೋಪೋಲ್ಡ್ ವಾನ್ ರಾಂಕಿ ಅವರನ್ನ
ವೈಜ್ಞಾನಿಕ ಇತಿಹಾಸದ ಜನಕ ಎನ್ನುವರು. ನೋಡ್ರಿ, ಇದನ್ನು ಕೇಳಿದ್ರು ಏನು, ಕೆಸೆಟ್ 2011 ಪ್ರಶ್ನೆ ಪತ್ರಿಕೆಯೊಳಗ ಪ್ರಶ್ನೆಯೊಂದನ್ನ ಕೇಳಿದ್ರು. ಏನಂತೀರ, ವೈಜ್ಞಾನಿಕ ಇತಿಹಾಸದ ಜನಕ ಎಂದು ಯಾರನ್ನು ಕರೀತಾರಪ್ಪ ಅಂತ ಹೇಳಿದ್ರ ಲಿಯೋಪೋಲ್ಡ್ ವಾನ್ ರಾಂಕಿ ಅವರನ್ನ ಕರೀತಾರೆ. ಈತ ಯಾರಂತೀರ, ಜರ್ಮನ್ ದೇಶದ ಪ್ರಸಿದ್ಧ ಇತಿಹಾಸಕಾರ. ನಾನು ಹೇಳಿದೆನಲ್ಲ, ಇತಿಹಾಸದ ಪಿತಾಮಹ ಹೆರೋಡೋಟಸ್, ಇತಿಹಾಸದ ದ್ವಿತೀಯ ಪಿತಾಮಹ ತುಸಿಡೈಡಸ್, ಭಾರತದ ಇತಿಹಾಸದ ಪಿತಾಮಹ ಕಲ್ಲಣ, ಕರ್ನಾಟಕ ಇತಿಹಾಸದ ಪಿತಾಮಹ ಎಡ್ವರ್ಡ್ ಪೀಟರ್ ರೈಸ್. ಅದೇ ರೀತಿ ವೈಜ್ಞಾನಿಕ ಇತಿಹಾಸದ ಪಿತಾಮಹ ಯಾರಪ್ಪ ಅಂತಿದ್ರ ಲಿಯೋಪೋಲ್ಡ್ ವಾನ್ ರಾಂಕೆ. ನೋಡಿ, ಅದೇ ರೀತಿ ಪ್ರಾಚೀನ ಗ್ರೀಕ್ ಇತಿಹಾಸಕಾರನಾದ ತುಸಿಡೈಡಸ್ ಅವರನ್ನ ಇತಿಹಾಸದ ದ್ವಿತೀಯ ಪಿತಾಮಹ ಅಂತೇಳಿ ಕರೀತಾರೆ. ಪ್ರಥಮ ಪಿತಾಮಹ ಹೆರೋಡೋಟಸ್, ದ್ವಿತೀಯ ಪಿತಾಮಹ ಯಾರಪ್ಪ ಅಂತಾರ ತುಸಿಡೈಡಸ್. ಒಂದು ರೀತಿಯೊಳಗೆ ಏನಂತ ಹೇಳಿದ್ರೆ ನೋಡ್ರಿ, ಹೆರೋಡೋಟಸ್ನ ಕೃತಿ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್, ಅದೇ ರೀತಿ ತುಸಿಡೈಡಸ್ನ ಕೃತಿ ಯಾವ್ದಪ್ಪ ಅಂತೀರ ಪೆಲೋಪನೇಷಿಯನ್ ವಾರ್ಸ್ ಅಂತೇಳಿ. ಈ ಒಂದು ಕೃತಿ ಯಾವುದರ ಮೇಲೆ ಬೆಳಕನ್ನ ಚೆಲ್ತದಪ್ಪ ಅಂತೀರ, ಅಥೆನ್ಸ್ ಹಾಗೂ ಸ್ಪಾಟಾ ನಡುವಿನ ಯುದ್ಧಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ಯಾವ್ದ್ರಿ, ಪೆಲೋಪನೇಷಿಯನ್ ವಾರ್ಸ್. ನೋಡ್ರಿ, ಅಥೆನ್ಸ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೊಂಡಿರುವಂತ ನಗರ ರಾಜ್ಯ, ಸ್ಪಾಟ ಏನಪ್ಪಾ ಅಂತೀರ ಮಿಲಿಟರಿ ಆಡಳಿತ ಇರುವಂತ ರಾಜ್ಯ. ಇವೆರಡೂ ರಾಜ್ಯಗಳ ನಡುವೆ ಯುದ್ಧ ನಡೀತದೆ. ಈ ಯುದ್ಧಗಳ ವರ್ಣನೆ ಎಲ್ಲಿ ಸಿಗ್ತದಪ್ಪ ಅಂತೀರ ಪೆಲೋಪನೇಷಿಯನ್ ವಾರ್ಸ್ ಎಂಬ ಕೃತಿಯಲ್ಲಿ ಲಭ್ಯವಾಗ್ತದ. ಈ ಒಂದು ಕೃತಿಯನ್ನು ಬರೆದವರು ಯಾರಪ್ಪ ಅಂತೀರ ತುಸಿಡೈಡಸ್. ತುಸಿಡೈಡಸ್ ಯಾರಪ್ಪ ಅಂತೀರ ಇತಿಹಾಸದ ದ್ವಿತೀಯ ಪಿತಾಮಹ. ಈತ ಗ್ರೀಕ್ನ ರಾಜನಾಗಿರುವಂತ ತುಸಿಡೈಡಸ್ನ ಆಸ್ಥಾನದಲ್ಲಿದ್ದಂತ ಒಬ್ಬ ಶ್ರೇಷ್ಠ ಇತಿಹಾಸಕಾರ. ಅದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ ಕೆಸೆಟ್ 2011 ಏನ್ ಕೇಳಿದ್ರೆ ಅಂದ್ರೆ ವೈಜ್ಞಾನಿಕ ಇತಿಹಾಸದ ಜನಕ ಎಂದು ಯಾರನ್ನು ಕರೆಯಲಾಗಿದೆ ಅಂತ ಹೇಳಿದ್ರೆ ಆಪ್ಷನ್ಸ್ ಎ ಏಗಲ್, ಆಪ್ಷನ್ಸ್ ಬಿ ನೇಬರ್, ಆಪ್ಷನ್ಸ್ ಸಿ ರಾಂಕೆ, ಆಪ್ಷನ್ಸ್ ಡಿ ಕಾರ್ಲ್ ಮಾರ್ಕ್ಸ್. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತೀರ ಆಪ್ಷನ್ ಸಿ ರಾಂಕೆ. ಹೇಳಿದ್ನಲ್ಲ, ಜರ್ಮನ್ ದೇಶದ ಶ್ರೇಷ್ಠ ಇತಿಹಾಸಕಾರನಾಗಿರುವಂತ ಲಿಯೋಪೋಲ್ಡ್ ವಾನ್ ರಾಂಕೆ ಅವರನ್ನ ವೈಜ್ಞಾನಿಕ ಇತಿಹಾಸದ ಜನಕ ಅಂತೇಳಿ ಕರೆಯಲಾಗ್ತದೆ. ಅದೇ ರೀತಿ 2008 PU ಲೆಕ್ಚರ್ ಪ್ರಶ್ನೆ ಪತ್ರಿಕೆಯೊಳಗೆ ಕೇಳಿದಂತ ಕ್ವಶನ್ ಏನಪ್ಪಾ ಅಂತ ಹೇಳ ಲಿಯೋಪೋಲ್ಡ್ ವಾನ್ ರಾಂಕೆ ಯಾವ ದೇಶಕ್ಕೆ ಸೇರಿದವರು? ಆಪ್ಷನ್ಸ್ ಎ ಇಂಗ್ಲೆಂಡ್, ಆಪ್ಷನ್ಸ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ಸ್ ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಜರ್ಮನಿ. ಜರ್ಮನಿ ದೇಶದ ಇತಿಹಾಸಕಾರನಾಗಿರುವಂತ ಲಿಯೋಪೋಲ್ಡ್ ವಾನ್ ರಾಂಕೆ ಅವರನ್ನ ವೈಜ್ಞಾನಿಕ ಇತಿಹಾಸದ ಪಿತಾಮಹ ಅಂತೇಳಿ ಕರೀತಾರೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ದಿನದ ತರಗತಿ ತಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅನ್ನೋ ನಂಬಿಕೆಯೊಳಗೆ ನಾನು ಈ ತನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲಿನಿಂದ ಬರುವಂಥ ಎಲ್ಲ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.